gentlemen, today we have with us an experienced entrepreneurs, leaders, visionary mentors who will share the insights, and we have gathered here to take an immense knowledge from them with here today. So yes, without further ado, I would like to request Mr. Anil Kumar Thallam sir to please come forward near the stage, who will be teaching us today about the entrepreneurship and second generation challenges and business growth secret. So yes, it gives me an immense pleasure to welcome Mr. Anil sir, who served twice as the president of BNI Champions Chapter, the first world diamond chapter of the world, mentored and impacted 500 plus business houses, and yes sir, he also served as an ex-vice chairman IT Wing FKCCI, ex-member editorial committee, Association of IT and strategist and key presenter Global Accelerator Vision Summit, and here today he is going to give us an immense knowledge. With a huge round of applause, let's welcome Anil Kumar Thallam sir. ದೃಷ್ಟಿ ಬದಲಾಯಿಸು, ಸೃಷ್ಟಿ ಬದಲಾಗುವುದು. ಹವ್ಯಾಸ ಬದಲಾಯಿಸು, ಹಣೆ ಬರಹ ಬದಲಾಗುವುದು. ವ್ಯಕ್ತಿತ್ವ ಬದಲಾಯಿಸು, ವಿಚಾರ ಬದಲಾಗುವುದು. ವಿಚಾರ ಬದಲಾಯಿಸು, ಇಡೀ ವಿಶ್ವವೇ ಬದಲಾಗುವುದು. ನಿನ್ನ ಗುರಿಯನ್ನು ತಲುಪಲು ದೋಣಿಯನ್ನು ಬದಲಾಯಿಸಬೇಕಾಗಿಲ್ಲ ಗೆಳೆಯ, ಬರೀ ದಿಕ್ಕನ್ನು ಬದಲಾಯಿಸು, ನಿನ್ನ ಧ್ಯೇಯದ ದಡವನ್ನು ತಲುಪಬಹುದು. ಮಲಗಿದವರನ್ನು ಎಬ್ಬಿಸುವ, ತೆವಳುವವರನ್ನು ಓಡಿಸುವವರನ್ನು ಗುರಿ ಮುಟ್ಟಿಸುವ, ಗುರಿ ಮುಟ್ಟಿಸುವವರನ್ನು ಗೆಲ್ಲಿಸುವ, ಬೀಸು ಬಿರುಗಾಳಿಯಲ್ಲೂ ಆಸೆ ಎಂಬ ದೀಪವನ್ನು ಹೊತ್ತಿಸುವ, ತುಳಿದು ಬದುಕುವವರ ಮಧ್ಯೆ ಬೆಳೆದು ಬದುಕುತ್ತೇವೆ ಎಂದು ತೋರಿಸುವ ಇಡೀ ಒಂದು ಪ್ರಯತ್ನವೇ ಇವತ್ತು ಹೊಸದುರ್ಗದ ನಮ್ಮ ಆರ್ಯವೈಶ್ಯ ವಾಸವಿ ಯೋಜನೆ ಸಂಯೋಜಿಸಿರುವ ಆರ್ಯವೈಶ್ಯ ಬಿಸ್ನೆಸ್ ಸಮಿಟ್. ಗಿವ್ ಯೋರ್ಸೆಲ್ಫ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಯಾರೊಬ್ರು ಕವಿಗಳು ಹೇಳ್ತಾರೆ, ಎತ್ತರೆತ್ತರೆತ್ತರಕ್ಕೆ ದಿಗಂತದೆತ್ತರೆತ್ತರಕ್ಕೆ, ಅಂಥ ಒಂದು ಎತ್ತರದ ಶಿಖರದ ಯಶಸ್ಸಿನ ಶಿಖರವನ್ನು ಮುಟ್ಟಲು ನನಗೆ ತಿಳಿದಿರ್ತಕ್ಕಂಥ ನನ್ನ ಜೀವನದ ಕೆಲವು ಪಾಠಗಳನ್ನು ನಿಮ್ಮ ಜೊತೆಲೆ ಹಂಚಿಕೊಳ್ಳಲು ನಾನು ರೆಡಿ. ನೀವು ರೆಡಿನಾ? ನೀವು ರೆಡಿನಾ? ಈ ಕಡೆ ಜೋರಾಗಿದೆ ಸೌಂಡು. ನೀವು ರೆಡಿನಾ? ನೀವು ರೆಡಿನಾ? ಸ್ಟಿಲ್ ಈ ಕಡೆನೆ ಜಾಸ್ತಿ ಇದೆ. ನೀವು ರೆಡಿನಾ? ನೀವು ರೆಡಿನಾ? ನೀವು ರೆಡಿನಾ? ಸೂಪರ್ ಎನರ್ಜಿ. ವಾರ್ಮ್ ವೆಲ್ಕಮ್ ಟು ಎವ್ರಿವನ್. ನಮ್ಮ ಸಮಾಜದಲ್ಲಿ 4 ವರ್ಣಗಳಿದ್ದು ವೈಶ್ಯರನ್ನು ಮಾತ್ರ ಆರ್ಯವೈಶ್ಯರು ಅಂತ ಕರೀತಾ ಇದ್ರು. ಎರಡೇ 2 ಅದ್ಭುತವಾದ ಕೆಲಸಗಳನ್ನ ಈ ಶೆಟ್ರಂಗಡಿ ಮಾಡ್ತಾ ಇತ್ತು. ಏನಪ್ಪಾ ಅಂದ್ರೆ, ಹಸಿದು ಬಂದವರಿಗೆ ತಿನ್ನಲಿಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೆಲ್ಲ ಇಲ್ಲಿ ಸಿಗೋದು. ಅಗ್ರಿ? ಓಕೆ. ಬಟ್ಟೆ ಉಟ್ಟು ಮಾನ ಮುಚ್ಚಲು ಜವಳಿ ಅಂಗಡಿಗಳು ಇರ್ತಾ ಇದ್ವು. ಜವಳಿ ಅಂಗಡಿ ಅಂತಾನೆ ಕರಿತಾ ಇದ್ವು, ಬಟ್ಟೆ ಅಂಗಡಿ, ರೈಟ್? ಯಾರೇ ಕಷ್ಟಪಟ್ಟು ಬಂದರೂ 1-2 ಕಾಸು ಹಣಕ್ಕೆ ಬೇಕು ಅಂತ ಕೇಳಿದ್ರೆ ಅದನ್ನ ಹಣ ಕೊಡ್ತಾ ಇದ್ವಿ. ಜೀವನ ನಡೆಸಕ್ಕೆ, ಒಂದು ಅನ್ನಕ್ಕೆ, ಒಂದು ಬಟ್ಟೆಗೆ, ಒಂದು ದುಡ್ಡಿಗೆ ಆರ್ಯವೈಶ್ಯ ಸಮಾಜ ಮೂಲಾಧಾರ. ಈ ಸಮಾಜ ಅದು ಬೆನ್ನೆಲುಬು. ಈ ಸಮಾಜ ಅವರೇ ಹೇಳಿದಾಗೆ ಅಂಥ ಒಂದು ಸಮಾಜ, 4 ಜನಕ್ಕೆ ಕೆಲಸ ಕೊಡ್ತಾ ಇದ್ದಕ್ಕಂಥ ಸಮಾಜ ಇವತ್ತು ಎಂಪ್ಲಾಯ್ಮೆಂಟ್ ಒಂದು ಟ್ರ್ಯಾಪಲ್ಲಿ ಸಿಗಾಕೊಂಡು ವಿಲ ಒದ್ದಾಡ್ತಾ ಇದೆ. ನೀವು ಬಿಸ್ನೆಸ್ ಮಾಡದೆ ಎಲ್ಲರೂ ಆರ್ಯವೈಶ್ಯ ಜನಾಂಗದವರು ಕೆಲಸಗಳಿಗೆ ಹೋಗ್ತಾ ಇದ್ರೆ ನಿಮ್ಮ DNA ಏನು? ಕುಲಕಸುಬೇನು? ವ್ಯಾಪಾರ, ವ್ಯವಹಾರ, ವಾಣಿಜ್ಯ, ಉದ್ದಿಮೆ. ನೀವು ಯಾವ ಧೈರ್ಯದಲ್ಲಿ ನಾನು ಬಿಸ್ನೆಸ್ ಮನ್ ಅಂತ ಹೇಳ್ಕೊತೀರಾ? ನಾವೆಲ್ಲಿಂದನೋ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ಮುಂದೆ ಹೇಗೆ ಹೋಗ್ಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಓಕೆ,
ನಾನು ಯಾವುದು ತಪ್ಪು ಅಂತ ಹೇಳಲ್ಲ, ಉದ್ಯೋಗ ಮಾಡೋದು ತಪ್ಪಂತ ಇಲ್ಲ, ನೀವು ವ್ಯಾಪಾರ ಮಾಡೋದು ತಪ್ಪಂತ ಇಲ್ಲ, ಸೆಕೆಂಡ್ ಜನ್ರೇಷನ್ ಬಿಸ್ನೆಸ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಒಬ್ಬ ಅತ್ಯುತ್ತಮ ಗ್ರೇಟೆಸ್ಟ್ ಬಿಸ್ನೆಸ್ ಲೀಡರ್ ಹೇಗಬೇಕು ಅಂತ ಸ್ವಲ್ಪ ಫಾರ್ಮುಲಾ ನಂಗೆ ಗೊತ್ತು. ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ನಿಮ್ಮೆಲ್ಲರ ಜೊತೆ ನಾನು ರೆಡಿ ಇದ್ದೀನಿ. ನೀವು ರೆಡಿ ಇದ್ದೀರಾ? ಆಸಮ್. ನೀವೆಲ್ಲರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಯಾರ್ಯಾರು ಬಿಸ್ನೆಸ್ ಮಾಡ್ತೀರಾ? ಎಲ್ಲ ಕೈ ಎತ್ತಿ. ಆಲ್ಮೋಸ್ಟ್ ಅಲ್ಲ, ವಂಡರ್ಫುಲ್. ಫಸ್ಟ್ ಟೈಮು ನನ್ನ ಲೈಫಲ್ಲಿ ಈ ನಡುವೆ ಬಿಸ್ನೆಸ್ ಸಮಿಟಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದು. ಅದರ್ವೈಸ್ ಈಗ ಶೇರ್ ಮಾಡ್ಕೋತಾ ಇದ್ವಿ. ಐ ವಾಸ್ ಟಾಕಿಂಗ್ ಟು ದಿಸ್ ಫಾರ್ ಸಮ್ಮನ್. ಪಾಪ ಅವ್ರು ಹೇಳ್ತಾ ಇದ್ರು, ಅನಿಲ್ ಅವರೇ ನೀವು 30 ವರ್ಷದ ಮುಂಚೆ ನಾವು ಬರಬೇಕಾಗಿತ್ತು ಅಂತ. ಬಟ್ ವಿ ಆರ್ ಆನ್ ದ ರೈಟ್ ಟೈಮ್ ಅಟ್ ದ ರೈಟ್ ಪ್ಲೇಸ್ ವಿತ್ ದ ರೈಟ್ ಪೀಪಲ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೀವೆಲ್ಲರೂ ನಿಮ್ಮ ಬಿಸ್ನೆಸ್ ಇರೋದ್ರಿಂದ ಕೆಲವರು ಜಾಬಲ್ಲೂ ಇದ್ದೀರಾ, ಎಂಪ್ಲಾಯ್ಮೆಂಟಲ್ಲೂ ಇದ್ದೀರಾ. ವಿಲ್ ಜಸ್ಟ್ ಡಿಸ್ಕಸ್ ವಾಟ್ ಈಸ್ ದ. ಈಗ ನಿಮಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಗೊತ್ತಿರುತ್ತಲ್ಲ, ಸೇಲ್ ಮಾಡಬೇಕಂದ್ರೆ ಎವ್ರಿಬಡಿ ನೀವೇನು ಮಾರ್ತೀರಾ, ಹೇಗೆ ಮಾರ್ತೀರಾ ಎಲ್ಲ ಗೊತ್ತಿರುತ್ತೆ ಪ್ರಾಡಕ್ಟ್ ಬಗ್ಗೆ, ರೈಟ್? ನಿಮ್ಮ ಬಗ್ಗೆ ನಿಮಗೆ ಗೊತ್ತಾ? ಮೈ ಕ್ವಶನ್ ಟು ಯು ಇಸ್, ನಿಮ್ಮ ಬಗ್ಗೆ ನಿಮಗೆ ಗೊತ್ತಾ? ನಿಮ್ಮ ಪವರ್ಸ್ ಏನು, ನಿಮ್ಮ ಪೊಟೆನ್ಷಿಯಲ್ ಏನು, ನಿಮ್ಮ ಟ್ಯಾಲೆಂಟ್ ಏನು, ನಿಮ್ಮ ವೀಕ್ನೆಸಸ್ ಏನು, ನಿಮ್ಮ ಸ್ಟ್ರೆಂತ್ಸ್ ಏನು, ನಿಮ್ಮ ಲೈಫ್ ಎಂಥದ್ದು, ನಿಮ್ಮ ಲೈಫಲ್ಲಿ ಫುಲ್ಫಿಲ್ಮೆಂಟ್ ಇದೆಯಾ, ಇದು ನಿಮಗೆ ಗೊತ್ತಾ? ನಾನು ಎಷ್ಟೊಂದು ಸಲ ಕೇಳ್ತೀನಿ, ನಿಮ್ಮ ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡಿ ಅಂದರೆ 1 hour ಮಿನಿಮಮ್ ನೀವು ಮಾತಾಡ್ಬೋದು. ನಿಮ್ಮ ಪ್ರಾಡಕ್ಟ್ ಹೆಂಗಿದೆ, ಕಾಂಪಿಟೇಟಿವ್ ಪ್ರಾಡಕ್ಟ್ ಹೇಗೆ ಆಗಿದೆ, ನಿಮ್ಮ ಪ್ರಾಡಕ್ಟ್ ಅಡ್ವಾಂಟೇಜಸ್ ಏನು, ಬೇರೆ ಪ್ರಾಡಕ್ಟ್ ಡಿಸ್ಅಡ್ವಾಂಟೇಜಸ್ ಏನು, ನೀವು ಡೀಲರ್ಶಿಪ್ ಹೆಂಗೆ ಮಾಡ್ತೀರಾ, ಏಜೆನ್ಸಿ ಹೆಂಗೆ ಮಾಡ್ತೀರಾ, ಎಷ್ಟು ಇನ್ವೆಸ್ಟ್ಮೆಂಟ್ ತರಬೇಕು, ಎಷ್ಟು ಫೈನಾನ್ಸ್ ತರಬೇಕು, ಎಲ್ಲ ಪ್ರತಿಯೊಂದು ನಿಮ್ಗೆ ಗೊತ್ತು. ಅದೇ ನಿಮ್ಮ ಬಗ್ಗೆ ನಾನು ಕೇಳಿದಾಗ 5 ಲೈನ್ ಹೇಳೋಕ್ಕಾಗಲ್ಲ ನಮಗೆ ನಮ್ಮ ಬಗ್ಗೆ. ಕರೆಕ್ಟ್? ಮೇಕ್ ಸೆನ್ಸ್? ನಿಮಗೆ ನಿಮ್ಮ ಬಗ್ಗೆ ಆ್ಯಸ್ ಎ ಪ್ರಾಡಕ್ಟ್ ನಿಮಗೆ ಗೊತ್ತಿದ್ದರೆ ನೀವು ಯಾರಿಗೆ ಸೇಲ್ ಮಾಡ್ತೀರಾ, ಏನಂತ ಸೇಲ್ ಮಾಡ್ತೀರಾ? ನೀವು ಹೋಗಿ ನೀವು ಸರಿಯಾಗಿರಿ, ನೀವು ನಿಮ್ಮನ್ನು ತಿಳ್ಕೊಳ್ಳಿ, ನೀವು ಕರೆಕ್ಟಾಗಿ ಹೋಗಿ ಪೊಸಿಷನ್ ಮಾಡಿ. ಆ್ಯಂಡ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಯು ಕ್ಯಾನ್ ಸೆಲ್. ದಿಸ್ ಈಸ್ ವಾಟ್ ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಮೋದಿ ಡಿಡ್ ಟು ದ ಎಂಟೈರ್ ವರ್ಲ್ಡ್. ಇಂಡಿಯಾನ ಒಂದು ಬ್ರ್ಯಾಂಡ್ ಥರ ಹೋಗಿ ಪ್ರಮೋಟ್ ಮಾಡೋದು. ಟಿಲ್ ದೆನ್ ಪ್ರಪಂಚಕ್ಕೆ ಭಾರತ ಅಂದರೆ ಗೊತ್ತಿಲ್ಲ, ಇಂಡಿಯಾ ಅಂದರೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದ್ದೆಲ್ಲ ಏನೋ, ನೀವು ಟೂರಿಸಮ್ಗೆ ಹೋಗಬೇಡಿ, ಅದ್ರಲ್ಲಿ ಗೈಡೆಲ್ಲ ಪ್ರಿಂಟ್ ಮಾಡಿದ್ದಾರೆ, ಇಲ್ಲೆಲ್ಲ ಜೇಬ್ಗಳಿದ್ದಾರೆ, ಯಾರನ್ನೂ ಹೊಸಬ್ರನ್ನ ಹೋಗಿ ದಾರಿಗೆ ಅಪ್ರೋಚ್ ಮಾಡಬೇಡಿ, ದುಡ್ಡು ತಿಂತಾರೆ, ಮೋಸ ಮಾಡ್ತಾರೆ, ಹಾವಿಡಿತಾರೆ, ಆನೆಗಳ ಮೇಲೆ ಸವಾರಿ ಮಾಡ್ತಾರೆ. ಥ್ಯಾಂಕ್ಸ್ ಟು ಆಲ್ ಅವರ್ ಮುಂಬೈ ಫಿಲ್ಮ್ ಮೇಕರ್ಸ್ ದೋಸ್ ಡೇಸ್. ಬರೀ ಧಾರಾವಿ ಆ ಸ್ಲಮ್ನೆ ತೋರಿಸಿ ಇಂಡಿಯಾ ಅಂದರೆ ಇದೆ ಅನ್ನೋ ಥರ ಒಂದು ಚಿತ್ರಣ ಕೊಟ್ಟಿದ್ರು ಇಡೀ ಪ್ರಪಂಚಕ್ಕೆ ನಮ್ಮ ಮೋದಿಯವರು. ಆ ಚಿತ್ರಣನ ಬದಲಾಯಿಸಿದರು. ವಿಚಾರ ಬದಲಾಯಿಸು, ಇಡೀ ವಿಶ್ವವೇ ಬದಲಾಯಿತು. ಈಗ ನಿನ್ನ ಬಗ್ಗೆ ನಿನಗೆ ಗೊತ್ತಿದ್ದಾಗ ಯಾವಾಗ ಗೊತ್ತಾ ನಿಮ್ಮ ಬಗ್ಗೆ ನಿಮಗೆ ಗೊತ್ತಾಗೋದು? ಐ ಟೆಲ್ ಯು ಫ್ರಾಂಕ್ಲಿ, ನೀವು ಇಂಟರ್ವ್ಯೂಗೆ ಹೋದಾಗ. ಯಾಕಂದರೆ ಅಲ್ಲಿ ಸೆಟ್ ಆಫ್ ಕ್ವಶನ್ಸ್ ಇದೆಯಲ್ಲ, ಅದಕ್ಕೆ ರೆಡಿಯಾಗಿ ಪ್ರಿಪೇರ್ ಆಗಿರ್ತೀರ. ಅದು ಎಷ್ಟು ಜನಕಾಗಿ ಪ್ರಿಪೇರ್ ಆಗಿರ್ತೀರ ಅಂದರೆ ಲಾಸ್ಟ್ಗೆ ಕೆಲವು ಕಾಲಮ್ ಇರುತ್ತೆ, ವೈ ಆರ್ ಯು ಚೇಂಜಿಂಗ್ ದ ಜಾಬ್? ಓಕೆ, ಏನು ಸ್ಟ್ಯಾಂಡರ್ಡ್ ಆನ್ಸರು? ಫಾರ್ ಬೆಟರ್ ಪ್ರಾಸ್ಪೆಕ್ಟರ್ಸ್. ಓಕೆ, ನಿಮ್ಮ ಹಾಬೀಸ್ ಏನೋ ಒಂದು ಆಗ್ತೀರಾ, ವಾಚಿಂಗ್ ದ ಕ್ರಿಕೆಟು, ಆಮೇಲೆ ವಾಚಿಂಗ್ ದ ಮೂವೀಸ್, ಲಿಸ್ನಿಂಗ್ ಟು ಮ್ಯೂಸಿಕ್, ಟ್ರಾವೆಲಿಂಗ್. ಯಾವನಿಗೆ ಬೇಕು ನಿನ್ನ ಟ್ರಾವೆಲಿಂಗ್, ಲಿಸ್ನಿಂಗ್ ದ ಮ್ಯೂಸಿಕ್ ತಗೊಂಡು ಸಿ ಆಮ್ ಐ ಮೇಕಿಂಗ್ ಸೆನ್ಸ್? ನಾನು ಹೇಳ್ತಾ ಇರೋದು ಓಕೆ ಅನ್ನಿಸ್ತಾ ಇದೆಯಾ ನಿಮಗೆ? ಅಲ್ಲೊಂದು ಜಾಬ್ ಇದೆ, ಇಂಟರ್ವ್ಯೂ ನಡೀತಾ ಇದೆ, ನಿಮ್ಮ ಜೀವನ ಅದ್ರ ಮೇಲೆ ನಿಂತಿದೆ. ಆ ಕಂಪ್ನಿಗೆ ನೀನು ಬೇಕು. ನೀನು ಹೇಗೆ ನಿನ್ನ ವ್ಯಾಲ್ಯೂ ಅಡಿಕ್ಷನ್ನು ಆ ಕಂಪ್ನಿಗೆ ಕೊಡ್ತೀಯಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಮೇಕಿಂಗ್ ಸೆನ್ಸ್? ಅಲ್ಲಿ ಹೋಗ್ಬಿಟ್ಟು ನಾನು ಲಿಸ್ನಿಂಗ್ ಟು ಮ್ಯೂಸಿಕ್, ವಾಚಿಂಗ್ ದ ಮೂವೀಸ್ ಅಂದರೆ ಅವನೇನು PVR ನಡೆಸ್ತಾ ಇಲ್ವಲ್ಲ ನನಗೋಸ್ಕರ. ಆಗ ಮಾತ್ರ ನೀವು ಪ್ರಿಪೇರ್ ಆಗೋದು. ಅದನ್ನು ಬಿಟ್ಟರೆ ಎದೆ ಮುಟ್ಕೊಂಡು ಹೇಳಿ, ಯಾವತ್ತಾದರೂ ನನ್ನ ಬಗ್ಗೆ ನಾನು ತಿಳ್ಕೊಂಡು, ನಾನು ಇಂಪ್ರೂವ್ ಆಗಿ, ನಾನು ಹೇಗೆ ಪೊಸಿಷನ್ ಮಾಡ್ತೀನಿ ಅಂತ ಯಾವತ್ತಾದರೂ ಒಂದು ಸಲ ಮಾಡಿದ್ದೀವ? ರೈಟ್? ಏನಕ್ಕೆ ನಾನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ರೈಟ್? ಅದಕ್ಕೊಂದು ಇದಿದೆ, ಒಂದು ಫಿಲಾಸಫಿ ಇದೆ. ಈಗ ನಮ್ಮ ಜೀವನದಲ್ಲಿ ನಾವು ಅಂತ ಬೆಳಿಬೇಕಂದ್ರೆ ಎಷ್ಟೋ ಜನರ ಕಾಂಟ್ರಿಬ್ಯೂಷನ್ ನಮಗಿರುತ್ತೆ. ಅದರಿಂದಾನೇ ನಾವು ಇವತ್ತು ನಿಂತಿರೋದು. ಅಗ್ರಿ? ನಾವೊಬ್ಬರೇ ಏನೂ ಮಾಡಿರೋದ, ರೈಟ್?
ಈಗ ನಿಮ್ಮ ಜೀವನದಲ್ಲಿ ಯಾರು ಅಂತ ಒಂದು ಪ್ರಭಾವಿ ವ್ಯಕ್ತಿ ಇರ್ತಾರೆ. ಅದು ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ಅಜ್ಜ ಇರ್ಬೋದು, ಅಜ್ಜಿ ಇರ್ಬೋದು, ಬ್ರದರ್ ಇರ್ಬೋದು, ಸಿಸ್ಟರ್ ಇರ್ಬೋದು, ಕಸಿನ್ ಇರ್ಬೋದು, ಒಬ್ಬ ಯೂಸ್ಲೆಸ್ ಫ್ರೆಂಡ್ ಇರ್ಬೋದು. ನಿಮ್ಮ ಕೈಲಿ ಏನು ಆಗದಿದ್ದಾಗ, ಮನೆಯಿಂದ ಹೊರಗಡೆ ಆಗಿದಾಗ ಫ್ರೆಂಡ್ ಬಂದು ಹೇಳ್ತಾನೆ, ಮಾಮ ನಾನು ಇದೀನಿ ಬಾರೋ ಗುರು, ನಾನು ಸಪೋರ್ಟ್ ಮಾಡ್ತೀನಿ ನಿನಗೆ, ನೀನು ಮಾಡ್ತೀಯ ಗ್ಯಾರಂಟಿ ಅಂತ ಬರ್ತಾನೆ. ಅಂಥವ್ರು ಇರ್ತಾರೆ. ಇಲ್ಲ ಒಬ್ಬ ಗುರು ಇರ್ತಾರೆ. ನನಗೆ ನಿಮ್ಮ ಕಡೆಯಿಂದ ಕೆಲವು ಆನ್ಸರ್ ಬೇಕು. ನಿಮ್ಮ ಜೀವನದಲ್ಲಿ ಆ ಅತ್ಯಂತ ಪ್ರಮುಖ ವ್ಯಕ್ತಿ ಯಾರು ಅಂತ? ನಿಮ್ಮ ಸ್ನೇಹಿತರೇ ನಿಮ್ಮ ಯಶಸ್ಸು. ಸೂಪರ್. ಇಲ್ಲಾರೋ ಕೈ ಎತ್ತುದು ಮೇಡಮ್. ನಿಮ್ಮ ಅಜ್ಜಿ, ನಿಮ್ಮ ತಂದೆ, ರೇರ್ ಕಾಂಬಿನೇಷನ್. ಗುಡ್. ತಾತನೆಲ್ಲೋ ಮಿಸ್ ಮಾಡಿಬಿಟ್ರಿ. ನಿಮ್ಮ ಪೇಷನ್ಸ್, ವೆರಿ ಗುಡ್. Awesome. Father, lecturer and friends. Thank you so much. Your wife and your daughter. Super. Awesome. Madam. ನಿಮ್ಮ ಮತ್ತೆ ವೆರಿ ಗುಡ್, ಸೂಪರ್, ವೆರಿ ನೈಸ್. ಹಾಗೆ ನಮ್ಮ ಜೀವನದಲ್ಲಿ ನಾವು ಮುಂದೆ ಬರಬೇಕಂದ್ರೆ ಎಲ್ಲರದು ಕಾಂಟ್ರಿಬ್ಯೂಷನ್ ಇರುತ್ತಲ್ಲ. ಓಕೆ, ಆ ಒಂದು ಕೃತಜ್ಞತಾ ಭಾವದಿಂದ ಆ ಒಂದು ಹೃದಯ ತುಂಬಿದ ಧನ್ಯವಾದಗಳಿಂದ ನಾವು ಏನೇ ಇವತ್ತಾಗಿರ್ತೀವಿ, ಇಂಥವರೆಲ್ಲರೂ ಅಲ್ಲದೆ ಎಷ್ಟೊಂದು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಅವರಿಲ್ಲ ಅಂದರೆ ನಮ್ಮ ಲೈಫ್ ಇಲ್ಲ. ಇವತ್ತು ನಮ್ಮ ಆಡಿಯೋ ಸಿಸ್ಟಮ್ ಇದೆ, ವಿಡಿಯೋ ಸಿಸ್ಟಮ್ ಇದೆ, ನನ್ನ ಟೈಲರ್ ಇದ್ದಾರೆ, ನನ್ನ ಹೇರ್ ಕಟಿಂಗ್ ಅವರು, ರೈತರಿದ್ದಾರೆ, ಅದನ್ನು ಬೆಳೆಸಿದವರಿದ್ದಾರೆ, ಅದನ್ನು ಪಾಲಿಷ್ ಮಾಡಿದವರಿದ್ದಾರೆ, ನನಗೆ ಅದನ್ನು ತಲುಪಿಸಿದವರಿದ್ದಾರೆ, ಒಂದು ವಾಚ್ ಇದೆ, ಒಂದು ಶೂ ಇದೆ, ಒಂದು ಮೈಕ್ ಇದೆ, ಈ ಹಾಲು, ಕನ್ಸ್ಟ್ರಕ್ಷನ್ನು, ಚೇರು, ಟೇಬಲ್, ನಿಮ್ಮದು ಅಂತ ಏನೂ ಇರಲ್ಲ ಜೀವನದಲ್ಲಿ. ಅರ್ಥ ಆಗ್ತಾ ಇದೆಯಾ? ಇದರೆಲ್ಲದರಿಂದ ನಾವು ಬದುಕಿರ್ತೀವಿ. ವಿತ್ ಆಲ್ ದಟ್ ಗ್ರ್ಯಾಟಿಟ್ಯೂಡ್ ಐ ವುಡ್ ಲೈಕ್ ಟು ಮೇಕ್ ಒನ್ ಸ್ಟೇಟ್ಮೆಂಟ್. ನನ್ನ ಜೀವನದಲ್ಲಿ ಅತಿ ಮುಖ್ಯ ವ್ಯಕ್ತಿ ನಾನೇ. ಅಹಂಭಾವ ಅನ್ಸುತ್ತ, ಆರೋಗ್ಯನ್ಸ್ ಅನ್ಸುತ್ತ. ನೀವು ಮೊದಲು ಹುಟ್ಟಿದಾಗ ಫಸ್ಟ್ ಬ್ರೆಡ್ ತಗೋತೀರ, ಮೊದಲು ಉಸಿರು ತಗೋತೀರ, ಲಾಸ್ಟ್ ಉಸಿರಿಗೆ ಜೀವ ಹೋಗುತ್ತೆ. ಅಳತಾ ಜೀವನ ಶುರು ಮಾಡ್ತೀರ, ಮೌನದಲ್ಲಿ ಜೀವನನ ಮುಗಿಸ್ತೀರ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಬದುಕು ಅನಿವಾರ್ಯ. ಆ ಹುಟ್ಟು ಸಾವನ ಮಧ್ಯೆ ಅನಿವಾರ್ಯತೆಯಲ್ಲಿ, ಅನಿಶ್ಚಿತತೆಯಲ್ಲಿ ನೀವು ಬದುಕ್ತೀರ. ಆ ಅನಿಶ್ಚಿತತೆಯನ್ನು, ಆ ದೋಣಿಯನ್ನು ನಿಮ್ಮ ಧ್ಯೇಯದ ಕಡೆಗೆ ನಡೆಸಲೇಬೇಕಾಗಿರುತ್ತಂಥವ್ರು ನೀವು, ನಿಮ್ಮ ಜೀವನ. ಯಾಕೆ ಅಂದರೆ ಫ್ಯೂ ರಿಲೇಷನ್ಶಿಪ್ಸ್ ವಿಲ್ ಕಮ್ ಫಾರ್ ಎ ರೀಸನ್, ಫ್ಯೂ ರಿಲೇಷನ್ಶಿಪ್ ವಿಲ್ ಕಮ್ ಫಾರ್ ಎ ಟೈಮ್, ಫ್ಯೂ ರಿಲೇಷನ್ಶಿಪ್ ವಿಲ್ ಕಮ್ ಫಾರ್ ಲೈಫ್ ಟೈಮ್. ಸರ್, ತಾಯಿ ಪ್ರೀತಿ ಅನನ್ಯವಾಗಿದ್ದು, ಅದಕ್ಕಿಂತ ಮಿಕ್ಕಿದ್ದು ಯಾವುದೂ ಇಲ್ಲ. ಸೂಪರ್, ತುಂಬ ಚೆನ್ನಾಗಿರುತ್ತೆ. ಮದುವೆ ಆದ ಕೂಡಲೇ ಶುರುವಾಗುತ್ತೆ ತಾಯಿಗೆ ಮಗನಿಗೆ. ಎಲ್ಲೋಯ್ತು ಅಲ್ವಾ? ಈ ಥರ ಪ್ರತಿಯೊಂದು ಸ್ಟೇಜಲ್ಲೂ ನಿಮಗೆ ನಿಮ್ಮ ತಂದೆ ತಾಯಿ ನೋಡಿದ್ರೆ ತುಂಬ ಪ್ರೀತಿ. ನಿಮ್ಮ ಮಕ್ಕಳು ಬಂದುಬಿಟ್ರು, ಆ ಪ್ರೀತಿ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು, ಪ್ರಿಯಾರಿಟಿ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿಸ್? ನಿಮ್ಮ ಜೀವನದಲ್ಲಿ ಕೆಲವು ಕ್ಷಣಗಳಿರುತ್ತೆ. ಆ ಕ್ಷಣಗಳು ನೀವು ಒಬ್ಬೊಬ್ಬರೇ ಇರ್ತೀರ. ಅವಾಗ ನಿಮ್ಮ ನೆರಳು ಕೂಡ ನಿಮ್ಮ ಜೊತೆಲಿರಲ್ಲ. ನೀವೊಂದು ಸಿಗರೇಟ್ ಹೊಡಿಬೇಕಂದ್ರೆ ಒಂದು 4 ಜನ ಜೊತೆ ಬೇಕು. ಒಂದು ಇಸ್ಪೀಟ್ ಕಾರ್ಡ್ ಆಡಬೇಕಂದ್ರೆ ಒಬ್ಬೊಬ್ಬರೇ ಆಡಲ್ಲ, ಒಂದು 4 ಜನ ಜೊತೆ ಬೇಕು. ಒಂದು ಪಬ್ಗೆ ಹೋಗ್ಬೇಕಂದ್ರೆ 4 ಜನ ಬೇಕು, ರೈಟ್? ಅದೇ ನೀನು ರ್ಯಾಂಕ್ ಹೊಡಿಬೇಕಂದ್ರೆ ನೀನು ಒಬ್ಬನೇ ಬೇಕು. ಆ ರ್ಯಾಂಕ್ ಹೊಡೆದಾಗ ಅವಾರ್ಡ್ ಇಸ್ಕೊಳ್ಳೋಕ್ಕೆ ನೀನು ಒಬ್ಬನೇ ಹೋಗ್ಬೇಕು. 99 ರನ್ಸ್ ಹೊಡೆದು ಇನ್ನೊಂದು ರನ್ ಹೊಡೆದ್ರೆ 100 ರನ್ಸ್ ಹೊಡಿಬೇಕಂದ್ರೆ ನೀನೇ ಹೊಡಿಬೇಕು ಫೀಲ್ಡಲ್ಲಿ, ಇನ್ಯಾರೂ ಹೊಡಿಯೋಕ್ಕಾಗಲ್ಲ. ದಟ್ ಈಸ್ ಯುವರ್ ಲೈಫ್. ದಟ್ಸ್ ವೈ ಯು ಆರ್ ಇಂಪಾರ್ಟೆಂಟ್ ಟು ಯುವರ್ ಲೈಫ್. ಆಮ್ ಐ ಮೇಕಿಂಗ್ ಕ್ಲಿಯರ್? ಮೇಕಿಂಗ್ ಸೆನ್ಸ್? ಒಂದು ಅತ್ಯಂತ ವಿಚಿತ್ರವಾದ ಸಂಗತಿ ಹೇಳ್ತೀನಿ. ಈವನ್ ನಿಮ್ಮ ತಾಯಿ ಕೂಡ ನಿಮ್ಮನ್ನು 9 ತಿಂಗಳೇ ಬರೋದು. 1-2 ದಿನ ಹೆಚ್ಚು ಕಮ್ಮಿ ನಿಮ್ಮನ್ನು ತಾಯಿ ಕೂಡ ಹೊರಗಡೆ ಹಾಕ್ತಾಳೆ. ಓಕೆ, ಹಾಗೆ ಎಲ್ಲದಕ್ಕೂ ಒಂದು ಪ್ರಿಯಾರಿಟಿ ಇರುತ್ತೆ. ಪ್ರಿಯಾರಿಟಿ ಮೇಲೆ ಸಂಬಂಧಗಳು, ಇಂಪಾರ್ಟೆನ್ಸು ಚೇಂಜ್ ಆಗ್ತಾ ಹೋಗುತ್ತೆ, ರೈಟ್? ಆದರೆ ನಿನ್ನ ಜೀವನದಲ್ಲಿ ನೀನೇ ಇರಬೇಕು. ನಿಮ್ಮಲ್ಲಿ ಇಲ್ಲಿ
ಎಷ್ಟು ಜನ ಕಷ್ಟದ ದಿನಗಳು ನೋಡಿದ್ದೀರಾ? ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀವಲ್ಲ ಕಷ್ಟದ ದಿನಗಳು. ಎಲ್ಲರೂ ಒಳ್ಳೆ ದಿನಗಳು ನೋಡಿದ್ದೀರಾ, ಅತ್ಯುನ್ನತ ಸೂಪರ್ ಡೇಸ್. ಸ್ನೇಹಿತರೆ ಹೇಳಿ, ನಿಮಗೆ ಆ ಕಷ್ಟ ಕಾಲದಲ್ಲಿ ಯಾರಿಗೂ ಏನೂ ಹೇಳ್ಕೊಳ್ಳೋಕ್ಕಾಗದೆ ಎಷ್ಟೋ ದಿನ ನಿಮ್ಮ ರೂಮಲ್ಲೋ ನಿಮ್ಮ ಬಾತ್ರೂಮಲ್ಲೋ ಹತ್ಕೊಂಡಿರೋಂಥ ದಿನಗಳಿದೆ. ಮೇಕ್ ಸೆನ್ಸ್? ಆ್ಯಸ್ ಎ ಲೀಡರ್ ವೆನ್ ಯು ಗ್ರೋ, ಯು ಬಿಕಮ್ ಅಲೋನ್ ದೇರ್. ಅಂಥ ಟೈಮಲ್ಲೂ ಎಷ್ಟೊಂದು ಸಲ ಅದೇ ರೂಮಲ್ಲೋ ಅದೇ ಬಾತ್ರೂಮಲ್ಲೋ ಹೋಗಿ ನೀವು ಹತ್ಕೊಂಡಿರೋಂಥ ದಿನಗಳಿದೆ. ಅಗ್ರಿ? ಇಂಥ ಒಂದು ಇಂಪಾರ್ಟೆನ್ಸ್ ಇರೋ ನಮ್ಮ ಲೈಫ್ನ, ನಮ್ಮ ಬಗ್ಗೆ ಎಷ್ಟು ಗೊತ್ತು ಅಂತ ನಮಗೆ ಕ್ಯೂರಿಯಾಸಿಟಿ ಅಲ್ವಾ, ರೈಟ್? ಜನರಲ್ಲಾಗಿ ಒಂದು ಕ್ವಿಕ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಹೋಗ್ಬಿಟ್ಟು ಒಬ್ಬ ಫೈನಾನ್ಸ್ ಮ್ಯಾನೇಜರ್ನ ಮೀಟ್ ಮಾಡ್ತೀರ ಅಂದ್ಕೊಳ್ಳಿ. ಫೈನಾನ್ಸ್ ಅವ್ರದ್ದು ಬಂದುಬಿಟ್ಟು ಒಂದು ಕಂಟ್ರೋಲರ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಕಂಟ್ರೋಲ್ ಇರಬೇಕು, ಸ್ಟ್ರಿಕ್ಟ್ ಆಗಿರಬೇಕು, ಎಲ್ಲ ಆಡಿಟ್ ಆಗಿರಬೇಕು, ಒಂದಿಷ್ಟು ಬಿಡಲ್ಲ, ಎಲ್ಲ ನೋಡಿ ಇದು ಮಾಡಬೇಕು. ನೀವು ಜನರಲ್ಲಾಗಿ ಅವ್ರನ್ನ ಕ್ಲೈಂಟ್ ಅಂತ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಡಿಸ್ಕಷನ್ ಹೆಂಗಿರುತ್ತೆ ಅಂದರೆ, ಏನಕ್ಕೆ ಬಂದ್ರಿ? ಓಕೆ, ನಾನು ಇದಕ್ಕೆ ಬಂದೆ, ಆಗತ್ತಾ ಇಲ್ವಾ? ಆಗತ್ತೆ. ಯಾವಾಗ? ಮುಗೀತು. ಆಗಲ್ಲ. ಯಾಕಾಗಲ್ಲ? ಇದು ಕೊಡಿ, ಮಾಡಿಕೊಡ್ತೀನಿ. ಆಯಿತು. ಇಷ್ಟೇ ಜನರಲ್ ಆಗಿ. ಇಫ್ ಯು ಗೋ ಟು ಎನಿ ಫೈನಾನ್ಸ್ ರಿಲೇಟೆಡ್ ಪೀಪಲ್ ಹೋದಾಗ, ಅಗ್ರಿ? ಅದೇ ಒಂದು ಮಾರ್ಕೆಟಿಂಗ್ ಹೆಡ್ ಇರ್ತಾನೆ ಅಂದ್ಕೊಳ್ಳಿ. ಮಾರ್ಕೆಟ್ ಅವರು ಸ್ವಲ್ಪ ಎಕ್ಸ್ಟ್ರಾ ವರ್ಡ್ಸ್ ಇದೆಲ್ಲ, ಈ ಸೇಲ್ಸ್ ರಿಲೇಟೆಡ್ ಮಾತಾಡ್ತಾ ಇದ್ದೀನಿ. ನೀವು ಅಲ್ಲಿ ಹೋಗಿ ಮಾತಾಡಿದಾಗ ಫಸ್ಟ್ಗೆ ಏನು ಸರ್ ಸಮಾಚಾರ, ಏನೋ ಪಿಕ್ಚರ್ ಹೆಂಗಿದೆ, ನಿಮ್ಮೂರಲ್ಲಿ ಏನು ಸಮಾಚಾರ, ನಮ್ಮೂರಲ್ಲಿ ಏನು ಸಮಾಚಾರ, ಸರ್ ನಮ್ದೇನೋ ಒಂದು ಆರ್ಡ್ರ್ ಇದೆ, ಒಂಚೂರು ಮಾಡೋಣ ಬಿಡಿ, ಹೋಗಿ, ಅಷ್ಟೇ. ನೋಡಿದ್ದೀರಾ ಇದನ್ನು ಈ ಥರ, ರೈಟ್? ಅಂದರೆ ನೀವು ಹೋಗ್ಬಿಟ್ಟು ಫೈನಾನ್ಸ್ ಅವ್ರ ಹತ್ರ, ಸರ್ ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ನೀವು ಸೇಲ್ಸು ಮಾರ್ಕೆಟಿಂಗ್ ರಿಲೇಟೆಡ್ ಪೀಪಲ್ ಥರ, ನಿಮ್ಮಲ್ಲಿ ತುಂಬ ಜನ ಡೀಲರ್ಸು, ಡಿಸ್ಟ್ರಿಬ್ಯೂಷನ್ ಆ ಥರ ಏಜೆನ್ಸೀಸ್ ಇದೆಯಲ್ಲ, ನೀವು ಸೇಲ್ಸ್ ಅವ್ರು ಬಂದರೆ ದಯವಿಟ್ಟು ಅಬ್ಸರ್ವ್ ಮಾಡಿ, ಸೇಲ್ಸ್ ಅವ್ರು ಬರ್ತಾರಲ್ಲ ಅವರೆಲ್ಲ ಇದೇ ಥರ ಶುರುವಾಗೋದು. ಅವ್ರ ಹತ್ರ ಹೋಗ್ಬಿಟ್ಟು, ಸರ್ ಆರ್ಡ್ರ್ ಎಷ್ಟು ಬೇಕು, ಇಷ್ಟು ನಂಬರ್ಸು, ಇಷ್ಟು ಜನ ಆಗೋದು, ಓಕೆ ಬರ್ತೀನಿ ಅಂದರೆ ಇವನು ಹೆಂಗೆ ಬಿಸ್ನೆಸ್ ಮಾಡ್ತಾನೆ ಅಂತ. ಅಗ್ರಿ? ನಾವು ನಮ್ಮನ್ನು ಡೆವಲಪ್ ಮಾಡ್ಕೋಬೇಕಂದ್ರೆ ಆ್ಯಸ್ ಎ ಪ್ರಾಡಕ್ಟ್ ನಾನು ಏನು ಅಂತ ನನಗೆ ಗೊತ್ತಿರಬೇಕು, ನಾನು ಯಾವ ಥರ ಬಿಹೇವಿಯರ್ ಮಾಡೋವಂಥ ಪರ್ಸನ್ ಅಂತ ಗೊತ್ತಿರಬೇಕು. ಇದು ಗೊತ್ತಿದ್ದಾಗ ದೇರ್ ಆರ್ 2 ರೀಸನ್ಸ್. ಒಂದು, ನೀವು ಬೇರೆಯವ್ರ ಹತ್ರ ಡೀಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನೊಂದು, ನಿಮ್ಮ ಸ್ಟ್ರೆಂತು ನಿಮ್ಮ ವೀಕ್ನೆಸ್ ಅಂತ ಏನು ಗೊತ್ತಾಗುತ್ತೆ, ದಿಸ್ ಈಸ್ ವಾಟ್ ಐ ಆಮ್ ಅಂತ. ಈ ಥರ ನಮ್ಗೆ ಹೆಲ್ಪ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಎ ಪರ್ಸನ್ ಟೈಪೋಗ್ರಫಿ. ಹೇಗೆ ಟೈಪೋಗ್ರಫಿ ಅಂತ ಇದು ನಿಮಗೆ ಗೊತ್ತಿಲ್ಲದೆ ನೀವೇನೇ ಬಿಸ್ನೆಸ್ ಮಾಡ್ತೀನಿ, ಏನೇ ಮುಂದೆ ಹೋಗ್ತೀನಿ ಅಂದ್ರೂ ಇಟ್ ಮೇ ನಾಟ್ ಗಿವ್ ದ ಡಿಸೈರ್ಡ್ ರಿಸಲ್ಟ್ಸ್ ವಿತ್ ಲಾಟ್ ಆಫ್ ಈಸ್ ಅಂಡ್ ಗ್ರೇಸ್. ಬಟ್ ನೀವು ಯಾವತ್ತೇ ಫ್ರೆಂಡ್ಸ್ ಒಂದಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಒಂದು ಪರ್ಸನ್ನಾಗಿ ಗ್ರೋ ಆಗ್ತಾ ಇದ್ದೀರ ಅಂದರೆ ಇಟ್ಸ್ ನಾಟ್ ಎ ಪರ್ಸನ್ ಯು ಆರ್ ಗ್ರೋಯಿಂಗ್, ಆ್ಯಸ್ ಎ ಪರ್ಸನಾಲಿಟಿ ಯು ಆರ್ ಗ್ರೋಯಿಂಗ್. ಲೀಡರ್ ಅನ್ನೋನಿಗೆ ಅಷ್ಟು ಕ್ವಾಲಿಟೀಸ್ ಇರಬೇಕಾಗತ್ತೆ. ದೇರ್ ಆರ್ ವೇರಿಯಸ್ ಕಂಪೋನೆಂಟ್ಸ್. ಒಂದು ವ್ಯಾಲ್ಯೂ ಬೇಸ್ಡ್ ಒಂದು ವ್ಯಾಲ್ಯೂ ಸಿಸ್ಟಮ್ಸ್ ಅಂತ ಇರುತ್ತೆ, ದುಡ್ಡು ಅಂತ ಇರುತ್ತೆ, ಬಿಸ್ನೆಸ್ ಅಂತ ಇರುತ್ತೆ, ಆರ್ಗನೈಸೇಷನ್ ಅಂತ ಇರುತ್ತೆ, ಫ್ಯಾಮಿಲಿ ಅಂತ ಇರುತ್ತೆ, ನಿಮ್ಮ ಪ್ಯಾಷನ್ ಅಂತ ಇರುತ್ತೆ. ಇವೆಲ್ಲ ಚೆನ್ನಾಗಿದ್ರೇ ನಿಮಗೆ ಈಸಿಯಾಗಿ ಬಿಸ್ನೆಸ್ ಗ್ರೋತ್ ಆಗೋದು. ನೀವು ಎಕ್ಸಲೆಂಟ್ ಬಿಸ್ನೆಸ್ ಪರ್ಸನ್, ಬರೀ ಫ್ಯಾಮಿಲಿಲಿ ಗಲಾಟೆ ಜಗಳ ಅದೆಲ್ಲ, ಬೆಳಿಗ್ಗೆ ಯಾವ ಮೂಡಲ್ಲಿ ಹೋಗ್ತೀರಾ ನೀವು ಆಫೀಸ್ಗೆ, ಯಾವ ಮೂಡಲ್ಲಿ ಬಿಸ್ನೆಸ್ಗೆ ಹೋಗ್ತೀರಾ ಅಲ್ವಾ? ಓಕೆ, ಇಲ್ಲೂ ಚೆನ್ನಾಗಿರಬೇಕು, ಅಲ್ಲೂ ಚೆನ್ನಾಗಿರಬೇಕು, ನಾವು ಎಲ್ಲೆಲ್ಲೂ ಚೆನ್ನಾಗಿರ್ಬೇಕಂದ್ರೆ ಯು ಶುಡ್ ಹ್ಯಾವ್ ಎ 360 ಡಿಗ್ರಿ ಡೆವಲಪ್ಮೆಂಟ್ ಇನ್ ಯುವರ್ ಲೈಫ್ ಟು ಎಕ್ಸೆಲ್ ಆಸ್ ಎ ಬಿಸ್ನೆಸ್ ಲೀಡರ್. Shall we do one exercise for this? There is something called my wheel of life ಅಂತ ಇದೆ. ನಿಮ್ಮ ಜೀವನಕ್ಕೆ ಅತ್ಯಮೂಲ್ಯ ಕೊಡುಗೆ ಕೊಡೋಂಥ ಕೆಲವು ಪಾಯಿಂಟ್ಸ್ ಇದೆ. ಓಕೆ, ದಿಸ್ ಮೇಕ್ಸ್ ಎ ಕಂಪ್ಲೀಟ್ ಬ್ಯೂಟಿಫುಲ್ ಲೈಫ್ ಫಾರ್ ಯು. ರೈಟ್? ಈಗ ಯಾರ್ಯಾರ ಲೈಫ್ ಎಷ್ಟೆಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡೋಣ. ಯಾವುದೇ ಒಂದು ಜೀವನ ಪರಿಪೂರ್ಣ ಅಲ್ಲ. ದಟ್ ಈಸ್ ಕಾಲ್ಡ್ ವೀಲ್ ಆಫ್ ಲೈಫ್. ಈ ವೀಲ್ ಆಫ್ ಲೈಫ್ ನಮ್ಮ ಲೈಫ್ನ ನಮಗೆ ರಿಫ್ಲೆಕ್ಟ್ ಮಾಡೋಕ್ಕೆ ಕೊಡುತ್ತೆ. ಯಾವುದೋ ಫಾರ್ ಎಕ್ಸಾಂಪಲ್ ಹಣ ಕಮ್ಮಿ ತೋರಿಸ್ತಾ ಇದೆ ಅಂತ ಅಂದ್ಕೊಳ್ಳಿ, ಅದು ತೋರಿಸುತ್ತೆ ಯು ಹ್ಯಾವ್ ಟು ಫೋಕಸ್ ಆನ್ ದಟ್ ಸೈಡ್ ಟು ಮೇಕ್ ದ ವೀಲ್. ಪರ್ಫೆಕ್ಟ್ ಆಗಲ್ಲ, ಬಟ್ ಅಟ್ಲೀಸ್ಟ್ ಯು ಕ್ಯಾನ್ ಮೇಕ್ ಇಟ್ ಬೆಟರ್ ಅಂತ.
ಎಲ್ಲೋ ಒಂದು ಕಡೆ ಪ್ಯಾಷನ್, ನನ್ನ ಪ್ಯಾಷನ್ ಸೋ ಮಚ್ ಇದೆ, ನಾನು ಆ ಪ್ಯಾಷನ್ನ ಫಾಲೋ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಓಕೆ, ವಿನಯ್ ಅವ್ರ ತಂದೆ ಹಿ ವಾಸ್ ಅ ವೆರಿ ಬಿಗ್ ಬಿಸ್ನೆಸ್ ಪರ್ಸನ್, ರೈಟ್? ಅವರು ಫೋಟೋಗ್ರಫಿ ವಿಡಿಯೋಗ್ರಫಿ ಇಸ್ ಮೈ ಪ್ಯಾಷನ್ ಅಂತ ಇವತ್ತು ಆ ಪ್ಯಾಷನ್ ಫಾಲೋ ಮಾಡಿ ವಿನಯ್ಗೊಂದು ದೊಡ್ಡ ಚಪ್ಪಾಳೆ ಬಂತು. ಎಷ್ಟೊಂದು ಜನ ದೇ ಆರ್ ಫಾಲೋಯಿಂಗ್ ದೇರ್ ಪ್ಯಾಷನ್. ಆ ಪ್ಯಾಷನ್ ನಿಮ್ಮಿಲ್ಲ ಇದೆಯಾ? ಇದ್ರೆ ಫಾಲೋ ಮಾಡಿದ್ದೀರಾ, ಮಾಡ್ತಾ ಇಲ್ವಾ? ಮಾಡಿದರೆ ಎಷ್ಟು ಪರ್ಸೆಂಟೇಜ್ ಕೊಟ್ಕೊಂಡಿದ್ದೀರಾ, ಇನ್ನೆಲ್ಲ ಎಷ್ಟು ಕೊಡಬೇಕು? ಈ ಥರ ಪ್ರತಿಯೊಂದೂ ಯಾವ ಥರ ಫ್ರೆಂಡ್ಸ್ಗೆ ಎಲ್ಲರೂ ಕಲರ್ ಹಾಕಿರ್ತೀರಾ, ಯಾವ ಕಲರ್ ಹಾಕಿರ್ತೀರಾ ಅನ್ನೋದು ಇಂಪಾರ್ಟೆಂಟ್. ಆ ಫ್ರೆಂಡ್ಸ್ ಮುಖವಾಡ ಯಾವ ಥರ ಇರುತ್ತೆ ಅಂತ ಇಂಪಾರ್ಟೆಂಟ್. ಓಕೆ, ಆ ಥರ ಫ್ರೆಂಡ್ಸ್ ಇದ್ದಾರಾ ನಿಮಗೆ? ಆರ್ ಯು ಸೀರಿಯಸ್ಲಿ ಸ್ಪಿರಿಚುಯಲಿ ಗಾಟ್ ಕನೆಕ್ಟೆಡ್? ಎವಾಲ್ವ್ ಆಗ್ತಾ ಹೋಗ್ತಿದ್ದೀರಾ ಬೆಳೀತಾ ಬೆಳೀತಾ? ನೀವು ಎಷ್ಟು ಸ್ಪಿರಿಚುವಲಿ ಕನೆಕ್ಟ್ ಆಗಿದ್ದೀರಾ, ಎಷ್ಟು ಡಿವಿನಿಟಿ ತೋರಿಸ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಎಷ್ಟು ಹ್ಯಾಪಿ ಆಗಿದ್ದೀರಾ, ನೀವೆಷ್ಟು ಪ್ಯಾಷನೇಟ್ ಆಗಿ ನಿಮ್ಮ ಪ್ಯಾಷನ್ ಫಾಲೋ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀರಾ, ನಿಮ್ಮ ಸಂಘ ನಿಮ್ಮ ಸಹವಾಸ ಯಾವ ಥರ ಇದೆ, ಇದೆಲ್ಲದರ ಮೇಲೆ ನಿಮ್ಮ ಬಿಸ್ನೆಸ್ ನಿಮ್ಮ ಗ್ರೋತು ಡಿಪೆಂಡ್ ಆಗಿರುತ್ತೆ, ರೈಟ್? ದೆರ್ ಈಸ್ ಸಮಥಿಂಗ್ ಕಾಲ್ಡ್ ನೋ ವೇರ್ ಟು ಹಿಯರ್. ಆಮೇಲೆ ಹಿಯರ್ ಟು ವೇರ್ ಅನ್ನೋದು ಎಷ್ಟೊಂದು ಕಡೆ ನಮಗೆ ಕನ್ಫ್ಯೂಷನ್ಸ್ ಇರುತ್ತೆ. ಈ ಕನ್ಫ್ಯೂಷನ್ಸ್ ಎಲ್ಲಾಗುತ್ತೆ, ನಾನು ಎಂಪ್ಲಾಯ್ಮೆಂಟ್ ತಗೋಬೇಕಾ, ನಾನು ಆಂಟ್ರಪ್ರಿನರ್ಶಿಪ್ ಆಗಬೇಕಾ, ಇಲ್ಲ ನಮ್ಮ ಪೇರೆಂಟ್ಸ್ ಬಿಸ್ನೆಸ್ ಇದೆ, ಫ್ಯಾಮಿಲಿ ಬಿಸ್ನೆಸ್ ಇದೆ, ಸೆಕೆಂಡ್ ಜನ್ರೇಷನ್ ಬಿಸ್ನೆಸ್ನ ಮುಂದಕ್ಕೆ ತಗೊಂಡೋಗ್ಬೇಕಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೇನಾದರೂ ಒಂದು ದಿನ ನಾನು ಕೆಲಸ ಮಾಡಬೇಕಾ ಇಲ್ಲ ಓನಾಗಿ ಮಾಡೋಣ ಅಂತ ಒಂದು ಕನ್ಫ್ಯೂಷನ್ ಶುರು ಆಗುತ್ತೆ ಅಂದ್ಕೊಳ್ಳಿ. ದಟ್ ಈಸ್ ದ ಟೈಮ್ ಯು ಹ್ಯಾವ್ ಟು ಬಿಕಮ್ ಅನ್ ಆಂಟ್ರಪ್ರಿನರ್. ದ ಕನ್ಫ್ಯೂಷನ್ ಈಸ್ ದ ಆರಿಜಿನ್ ಆಫ್ ಕ್ಲಾರಿಟಿ. ಈಗ ನೋಡೋಣ ಸಬ್ಜೆಕ್ಟಲ್ಲಿ ಎಂಪ್ಲಾಯ್ಮೆಂಟ್ ಅಂದರೆ ಏನು, ಆಂಟ್ರಪ್ರಿನರ್ಶಿಪ್ ಅಂದರೆ ಏನು, ಅದರಲ್ಲಿ ನ್ಯೂ ಆಂಟ್ರಪ್ರಿನರ್ಶಿಪ್ ಅಂದರೆ ಏನು, ಸೆಕೆಂಡ್ ಜನ್ರೇಷನ್ ಆಂಟ್ರಪ್ರಿನರ್ಶಿಪ್ ಅಂದರೆ ಏನು ಅಂತ, ರೈಟ್? ಈಗ ಫಸ್ಟ್ ಬಂದುಬಿಟ್ಟು ಎಂಪ್ಲಾಯ್ಮೆಂಟ್. ಎಂಪ್ಲಾಯ್ಮೆಂಟ್ ಈಸ್ ಎ ಟ್ರೇಡ್ ಆಫ್ ಬಿಟ್ವೀನ್ ಸ್ಟೆಬಿಲಿಟಿ ಆ್ಯಂಡ್ ಫ್ರೀಡಮ್. ಓಕೆ, ಇಲ್ಲಿ ಟ್ರೇಡ್ ಆಫ್ ಆಗುತ್ತೆ, ಫ್ರೀಡಮ್ ಹೋಗುತ್ತೆ, ಸ್ಟೆಬಿಲಿಟಿ ಸಿಗುತ್ತೆ. ಓಕೆ, ಸೆಕ್ಯೂರಿಟಿ, ಸ್ಟ್ರಕ್ಚರು, ಪ್ರೆಡಿಕ್ಟಬಲ್ ಗ್ರೋತ್ ಬರುತ್ತೆ. ಬಟ್ ಏನಾಗುತ್ತೆ, ಕ್ರಿಯೇಟಿವಿಟಿ, ಓನರ್ಶಿಪ್ಪು ಅದು ಹೊರಟೋಗುತ್ತೆ. ದಿಸ್ ಈಸ್ ಎ ಟ್ರೇಡ್ ಆಫ್ ಥರ. ಎಂಪ್ಲಾಯ್ಮೆಂಟಲ್ಲಿ ಏನು ಚಾಲೆಂಜಸ್ ಇದೆ? ಎಂಪ್ಲಾಯ್ಮೆಂಟಲ್ಲಿ ಏನು ಚಾಲೆಂಜಸ್ ಇದೆ ಸರ್, ಹೇಳ್ತೀರಾ ನೀವು? ಏನೇನು ಚಾಲೆಂಜಸ್ ಇರುತ್ತೆ ಅಂತ? ನನ್ನ ಹೆಸರು ರಾಜನ್ ಅಂತ. ಹಾಂ, ನಾನು ನೆದರ್ಲೆಂಡ್ಸಲ್ಲಿ ಕೆಲಸ ಮಾಡ್ತೀನಿ. ಓಕೆ, ಒಂದು ಮೈಕ್ರೋಸಾಫ್ಟ್ ಕಂಪ್ನಿ ಕೆಲಸ ಮಾಡ್ತೀನಿ. ರಜತ್, ಜಾಬಲ್ಲಿ ಏನೇನು ಚಾಲೆಂಜಸ್ ಇರುತ್ತೆ ಹೇಳಿ, ಯಾಕಂದರೆ ನೀವಿರೋದ್ರಿಂದ ನೀವೇ ಹೇಳಬೇಕು. 9 to 5 ಕೆಲಸ ಇರುತ್ತೆ. ಹಾಂ, ಟೈಮ್ ಸರಿಯಾಗಿ ಹೋಗಬೇಕು, ಟೈಮ್ ಸರಿಯಾಗಿ ಹೋಗಬೇಕು. ಓಕೆ, ಬಾಸ್ ಹೇಳಿ ಕೆಲಸ ಮಾಡಬೇಕು. ಓಕೆ, ಅದಿಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಮಾಡಬೇಕು. ಈ ಚಾಲೆಂಜಸ್ ಇದು ಇರ್ಬೋದಾ ಕೆಲವು ಎಂಪ್ಲಾಯ್ಮೆಂಟ್ಗೆ? ಲಿಮಿಟೆಡ್ ಗ್ರೋತ್, ನೀವು ಎಕ್ಸಾರ್ಬಿನೆಂಟ್ ಗ್ರೋತ್ ಆಗಬೇಕಂದ್ರೆ ಚಾನ್ಸ್ ಇಲ್ಲ. ಆಮೇಲೆ ಎ ಕ್ಯಾಪ್ಡ್ ಇನ್ಕಮ್, ನಿಮಗೆ ಮಂತ್ಲಿ ಇಷ್ಟು, ಇಯರ್ಲಿ ಇಷ್ಟು ಆ ಥರ ಆದರೆ ಅದು ಕ್ಯಾಪ್ಡ್ ಇನ್ಕಮ್. ನೀವು ಈಗೇನೋ ಸೀಸನ್ ಬಂತು, ನಾನು ಈ ಬಿಸ್ನೆಸ್ ನಾನು ಸ್ಟಾಕ್ ಇಟ್ಟು ಜಾಸ್ತಿ ಮಾಡ್ತೀನಿ, ಆ ಥರ ಮಾಡೋಕ್ಕಾಗಲ್ಲ. ಆಮೇಲೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ, ಬಿಕಾಸ್ ಯು ಆರ್ ಅಂಡರ್ ಸಂಬಡಿ ಎಲ್ಸ್. ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ತುಂಬ ವೆರಿ ಟ್ಯಾಕ್ಟಿಕಲ್. ವರ್ಕ್ ಲೈಫ್ ಬ್ಯಾಲೆನ್ಸು ಇಲ್ಲೂ ಕಷ್ಟ ಆಗುತ್ತೆ, ಆಂಟ್ರಪ್ರಿನರ್ಶಿಪ್ಪಲ್ಲೂ ಕಷ್ಟ ಆಗುತ್ತೆ, ಪ್ರೊವೈಡೆಡ್ ಯು ಮೇಕ್ ಯುವರ್ ವೀಲ್ ಆಫ್ ಲೈಫ್ ಪ್ರಾಪರ್. ಆಮೇಲೆ ಪರ್ಫಾರ್ಮೆನ್ಸ್ ಪ್ರೆಷರ್, ಯು ಆರ್ ಅಂಡರ್ ಟ್ರೆಮೆಂಡಸ್ ಪರ್ಫಾರ್ಮೆನ್ಸ್ ಪ್ರೆಷರ್. ಐ ಮೀನ್ ಫ್ರಮ್ ಸಮ್ವನ್, ಅವ್ರು ಮಾಡಬೇಕು, ಇದು ಪ್ರೊಡ್ಯೂಸ್ ಮಾಡಬೇಕು, ಇಷ್ಟು ರಿಸಲ್ಟ್ ಕೊಡಬೇಕಂದ್ರೆ ನೀವು ಕೊಡಲೇಬೇಕಾಗತ್ತೆ, ಆ ಥರ ಇರುತ್ತೆ. ಆ್ಯಂಡ್ ದೆರ್ ಈಸ್ ನೋ ಓನರ್ಶಿಪ್. ನೀವೆಷ್ಟೇ ಮಾಡಲಿ ಏನೇ ಮಾಡಲಿ ಒಂದಿನ ಹೊರಗಡೆ ಬರಬೇಕು ಅಂದರೆ ಒಂದಿನ ಹೊರಗಡೆ ಬರಬೇಕು, ದಟ್ಸ್ ಇಟ್. ದೀಸ್ ಆರ್ ಸಮ್ ಚಾಲೆಂಜಸ್. ಅಗ್ರಿ? ಈವನ್ ಆಂಟ್ರಪ್ರನರ್ ಆಗಬೇಕಂದ್ರೆ ಐ ಸ್ಟ್ರಾಂಗ್ಲಿ ರೆಕಮೆಂಡ್, ದಯವಿಟ್ಟು ಕೆಲಸ ಮಾಡಿ 2 ದಿನ, ಒಬ್ಬರು ಕೆಳಗಡೆ ಕೆಲಸ ಮಾಡಿ, ಬೇರೆಯವ್ರ ಕೆಳಗಡೆ ಕೆಲಸ ಮಾಡಿ, ಕಷ್ಟದ ಕೆಲಸ ಕೊಡೋರ ಹತ್ರ ಕೆಲಸ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ವ್ಯಾಲ್ಯೂ ಎಷ್ಟಿದೆ, ನಿಮ್ಮ ಪವರ್ ಏನಂತ ಗೊತ್ತಾಗುತ್ತೆ. ಒಂದು ಬ್ಯೂಟಿಫುಲ್ ಇದೆ ನಿಮಗೆ, ನಿಮ್ಮ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದೇನೆ ನಾನು. ನೀವು ಇಂಟರ್ವ್ಯೂಗೆ ಹೋದಾಗ ಈಗೆಲ್ಲ ಸ್ಯಾಲ್ರಿ ಪ್ಯಾಕೇಜಸ್ಸು ಇದೆಲ್ಲ ಇದೆ, 15 lakhs, 20 lakhs, 5 lakhs, 25 lakhs, 40 lakhs ಪ್ಲಸ್. ಒಬ್ಬ ವ್ಯಕ್ತಿ ಇಲ್ಲ ಒಂದು 3 ಜನ ವ್ಯಕ್ತಿಗಳು ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ ನಿಮ್ಮನ್ನು, ರೈಟ್? ಅವ್ರು ಹೇಳ್ತಾರೆ, ನೀವು ಸೆಲೆಕ್ಟ್ ಆದರೆ ನೀವು ಹೇಳ್ತಾರೆ, ವೆರಿ ಗುಡ್, ಆಸಮ್, ಯು ಆರ್ ಸೆಲೆಕ್ಟೆಡ್, 5 minutes ಇಂಟರ್ವ್ಯೂ ಆಗಿರುತ್ತೆ, ಯುವರ್ 20 lakhs ಪ್ಯಾಕೇಜ್ ಈಸ್ ಫಿಕ್ಸ್ಡ್ ಆ್ಯಂಡ್ ಕನ್ಫರ್ಮ್ಡ್ ಅಂತ. ಮೈ ಡಿಯರ್ ಫ್ರೆಂಡ್, ನಿನಗೆ 20 lakhs ವರ್ತ್ ಇದೆ ಅಂತ ನಿಮಗೆ ಗೊತ್ತಿಲ್ಲ.
ಯಾರೋ ಒಬ್ಬ ಅನಾಮಿಕ, ಯಾರೋ ಒಬ್ಬರು 5 ನಿಮಿಷದಲ್ಲಿ ನಿಮ್ಮನ್ನು ಡಿಸೈಡ್ ಮಾಡ್ತಾರೆ, ಯು ಆರ್ ವರ್ತ್ ಫಾರ್ 20 lakhs, ಯು ಆರ್ ವರ್ತ್ ಫಾರ್ 40 lakhs ಅಂತ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅದೇ ನಿಮಗೆ 40 lakhs ನಾನು ಬರ್ತಿದೆ ಅಂದರೆ ನೀವು ಕೆಲ್ಸಕ್ಕೆ ಹೋಗ್ತೀರಾ? ಅಂಥ ಒಂದು ಪ್ರಯತ್ನ ಮಾಡಬೇಕು. ನನ್ನ ವ್ಯಾಲ್ಯೂ ನನ್ನೇನು ಅಂತ, ನಿನ್ನ ವ್ಯಾಲ್ಯೂ ನೀನು ಗೊತ್ತಾದಾಗಲೇ ನಿನ್ನ ಬಿಸ್ನೆಸ್ ನೀನು ಎಷ್ಟು ಎತ್ತರಕ್ಕೆ ತಗೊಂಡೋಗ್ತೀಯ ಅನ್ನೋದು ಗೊತ್ತಾಗುತ್ತೆ. These are the opportunities, these are the best advantages if you are going for a job. ಏನು ಗ್ರೋ ಅಪ್ ವಿತ್ ಬೆಟರ್ ಎಜುಕೇಷನ್. ಓಕೆ, ಅಲ್ಲಿ ನೀವು ಈಗ ಇಂಜಿನಿಯರಿಂಗು, ಮೆಡಿಕಲ್ಲು ಏನೇ MBA ಮಾಡಿಬಿಟ್ಟಿದ್ದೀರಾ, ಇಲ್ಲಿ ನೀವು ಮಾರ್ಕೆಟಲ್ಲಿರೋ ಅಂಗಡಿಗೆ ಬಂದು ಮಾಡಬೇಕು, ಚಿಕ್ಕದು ಮಾಡಬೇಕು ಅಂದರೆ ನಿಮಗೆ ಮನಸ್ಸು ಬರೋಲ್ಲ. ಓಕೆ, ಬಿಕಾಸ್ ಯು ಹ್ಯಾವ್ ಗ್ರೋನ್ ಅಪ್ ವಿತ್ ಅ ಬಿಗ್ಗರ್ ಎಜುಕೇಷನ್. ಆಮೇಲೆ ನಿಮಗೆ ಗ್ಲೋಬಲ್ ಎಕ್ಸ್ಪೋಜರ್ ಸಿಗುತ್ತೆ. ನೀವು ಇಲ್ಲಿ ಅಂಗಡಿ ಇಟ್ಕೊಂಡು ನಾನು ಅಮೇರಿಕಾಗೆ ಹೋಗ್ಬೇಕಂದ್ರೆ ಆಗಲ್ಲ, ಟೂರ್ ಹೋಗಿ ಬರ್ಬೋದು ಅಷ್ಟೇ, ಅಲ್ಲೇ ಜೀವನ ಮಾಡಬೇಕಂದ್ರೆ ಆಗಲ್ಲ. ನೀವೇನು ಸ್ಕಿಲ್ ಇರುತ್ತೋ ಆ ಸ್ಕಿಲ್ ಅಲ್ಲಿ ಯೂಸ್ ಆಗುತ್ತೆ. ಈಗ ಇಂಜಿನಿಯರಿಂಗ್ ಮಾಡಿ ಒಳ್ಳೆ ಕಂಪ್ನಿಲಿ ಎಲ್ಲರೂ ಸಿಕ್ಕಿದ್ರೆ ನಿಮ್ಮ ಸ್ಕಿಲ್ ಅಲ್ಲಿ ಯೂಸ್ ಆಗುತ್ತೆ. ಓಕೆ, ಅದೇ ನೀವು ಮತ್ತೆ ಬಂದು ಅಂಗಡಿ ಇಟ್ಕೊಂಡ್ರೆ ಆ ಸ್ಕಿಲ್ ನಿಮಗೆ ಯೂಸ್ ಆಗಲ್ಲ. ಈ ಥರ ಕೆಲವು ಆಪರ್ಚುನಿಟೀಸು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಆಂಟ್ರಪ್ರಿನರ್ಶಿಪ್ಪಲ್ಲಿ ಇವು ಚಾಲೆಂಜಸ್ ನಿಮಗೆ ಏನೇನಾಗುತ್ತೆ? ಕನ್ಫ್ಯೂಷನ್ನು, ಅಗ್ರಿ ಇಫ್ ಇಟ್ ಈಸ್ ಓಕೆ, ರಿಸ್ಕ್ ಇದೆಯಾ ಬಿಸ್ನೆಸ್ಸಲ್ಲಿ, ಇನ್ವೆಸ್ಟ್ಮೆಂಟು, ಫಂಡಿಂಗು, ಮಾರ್ಕೆಟ್ ಇನ್ಸ್ಟೆಬಿಲಿಟಿ, ಈ ಪ್ರಾಡಕ್ಟು ರಾ ಮೆಟೀರಿಯಲ್ ಪ್ರಾಬ್ಲಮ್ಸು, ಅನ್ಸರ್ಟನಿಟಿ, ಇವತ್ತಿದ್ದಂಗೆ ನಾಳೆ ಇರಲ್ಲ. ಬಟ್ ಈ ವಿಷಯದಲ್ಲಿ ನಮ್ಮ ನಾಯಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಪ್ರತಿಯೊಂದು ಕಡೆ ದಾನ ಧರ್ಮ, ಸೊಸೈಟಿ, ಚಾರಿಟಿ, ಎತ್ತಿದ ಕೈ ನಮ್ಮ. ಆಮೇಲೆ ದೀಸ್ ಆರ್ ದ ಆಪರ್ಚುನಿಟೀಸ್. ದಿಸ್ ಈಸ್ ವೈ ಯು ಹ್ಯಾವ್ ಟು ಲುಕ್ ಫಾರ್ ದ ಆಂಟ್ರಪ್ರಿನರ್ಶಿಪ್. ಒಂದು ನಿಮಗೆ ಫ್ರೀಡಮ್ ಇರುತ್ತೆ, ನಿಮಗೆ, ನೀವು ಯಾವತ್ತಿದ್ದು ರಾಜ ನಿಮ್ಮ ಬಿಸ್ನೆಸ್ಸಲ್ಲಿ. ಓಕೆ, ಆಮೇಲೆ ಡಿಸಿಷನ್ ಮೇಕಿಂಗ್, ನಾನು ಇದು ಮಾಡ್ತೀನಿ ಅಂದರೆ ನೀವು ಮಾಡ್ಬೋದು. ಆಮೇಲೆ ನಿಮ್ಮ ಫುಲ್ಲೆಸ್ಟ್ ಪೊಟೆನ್ಷಿಯಲ್ಗೆ ವರ್ಕ್ ಮಾಡ್ಬೋದು. ನಂದಿಷ್ಟು ಪೊಟೆನ್ಷಿಯಲ್, ನಾನು ಇನ್ನೂ ಕೆಲಸ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಕೆಲಸ ಮಾಡಿಸ್ತೀನಿ, ಇನ್ನೂ ರಿಸೋರ್ಸಸ್ ತರ್ತೀನಿ ಅಂತ ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ತರ್ಬೋದು. ಫ್ಲೆಕ್ಸಿಬಿಲಿಟಿ ಇರುತ್ತೆ ನಿಮಗೆ. ಈ ಥರ ಐ ಕ್ಯಾನ್ ಗಿವ್ ಲಿಸ್ಟ್ ಆಫ್ ಆಂಟ್ರಪ್ರಿನರ್ಶಿಪ್ ಆಪರ್ಚುನಿಟೀಸ್. ಆಮೇಲೆ ಇದು ಸೆಕೆಂಡ್ ಜನ್ರೇಷನ್, ಆಲ್ರೆಡಿ ಪೇರೆಂಟ್ಸ್ ಬಿಸ್ನೆಸ್ ಇದೆ, ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಇದು ಡೆಡ್ಲಿ ಕಾಂಬಿನೇಷನ್, ಇದು ವೆರಿ ಡೇಂಜರಸ್ ಕಾಂಬಿನೇಷನ್. ಸೋ ಬ್ಯೂಟಿಫುಲ್ ಬಟ್ ಡೆಡ್ಲಿ. ಏನಕ್ಕೆ ಅಂದರೆ ಇಲ್ಲಿ ಐಡೆಂಟಿಟಿ ಕ್ರೈಸಿಸೇ ಬಂದುಬಿಡುತ್ತೆ. ಈಗ ಯಾರ್ದಪ್ಪ ಬಿಸ್ನೆಸ್ಸು ಅಂದರೆ ಇಂಥವ್ರ ಮಗನ ಬಿಸ್ನೆಸ್ಸು ಅಂತ ಹೇಳ್ತಾರೆ, ಯಾರ್ದಂದರೆ ಅವ್ರ ತಂದೆ ಹೆಸರೇ ಇರುತ್ತೆ, ಇಲ್ಲ ಅವ್ರ ಫ್ಯಾಮಿಲಿ ಹೆಸರಿರುತ್ತೆ, ಇಂಥವ್ರದ್ದಂತೆ ಬಿಸ್ನೆಸ್ಸು. ಇವರು ಹೇಳೋದು ಹಂಗೆ ಶುರುವಾಗಿಬಿಡ್ತಾರೆ, ಏನು ಮಾಡ್ತಿದ್ದೀಯ ಅಂದರೆ ನಮ್ಮ ಅಪ್ಪನ ಬಿಸ್ನೆಸ್ ನೋಡ್ಕೋತಾ ಇದ್ದೀನಿ ಅಂತೀರ. ನೀನೇನು ಮಾಡ್ತಾ ಇದೀಯಾ? ನನ್ನ ಬಟ್ಟೆ ಬಿಸ್ನೆಸ್ಸು. ಲಿವಿಂಗ್ ಇನ್ ದ ಶಾಡೋ ಆಫ್ ದ ಫೌಂಡರ್ ಯಾರೋ ಇರ್ತಾರೆ, ಅವ್ರ ಶಾಡೋಲಿ ಇರಬೇಕು, ನಿಂದು ಅಂತ ಸ್ವಂತಿಕೆ ಇರಲ್ಲ. ಈ ಮಾಡ್ರನ್ ಥಾಟ್ಸು, ಮಾಡ್ರನ್ ಐಡಿಯಾಸ್ ಇರುತ್ತೆ. ಬಟ್ ಪೇರೆಂಟ್ಸು ಟ್ರೆಡಿಷ್ನಲ್ ವೇನೆಲ್ಲ ಇರ್ತಾರೆ. ಅಲ್ಲೇನಾದರೂ ಮಾಡೋಕ್ಕೆ ಹೋದರೆ ಕಾನ್ಫ್ಲಿಕ್ಟ್ಸ್ ಬರುತ್ತೆ. ಯಾಕಂದರೆ ಅವರು ಪ್ರೂವನ್ ಮಾಡಲ್ಲಿ ನೋಡಿಬಿಟ್ಟಿದ್ದಾರೆ. ಅವರು ನಿಂಗೇನೋ ಗೊತ್ತು, ನಾನು 50 ವರ್ಷದಿಂದ ಮಾಡ್ತಾಯಿದ್ದೀನಿ, ನಿನಗೇನೋ ಗೊತ್ತು, ನಮ್ಮ ತಾತನ ಕಾಲದಿಂದ ಹಿಂಗೆ ನಡ್ಕೊಂಡು ಬರಿದವರು. ಈ ಥರ ಅವನು ಫೋರ್ಸ್ಫುಲಿ ಹಿ ಹ್ಯಾಸ್ ಟು ಡೂ ಇಟ್. ಈ ಥರ ಒಂದು ಸಿಚುಯೇಷನ್ ಬರುತ್ತೆ. ಅನ್ಸ್ಪೋಕನ್ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್. ಆಮೇಲೆ ಇಟ್ ಕ್ರಿಯೇಟ್ ಲಾಟ್ ಆಫ್ ಮೆಂಟಲ್ ಟಾರ್ಚರ್, ಮೆಂಟಲ್ ಟೆನ್ಷನ್. ಆಮೇಲೆ ಎಷ್ಟೊಂದು ಜನ ನೀವು ಬಿಸ್ನೆಸ್ಗೂ ಹೋಗ್ತೀರಾ, ಆ ಅಂಗಡಿಯಿಂದ ಮನೆಗೆ ಬರ್ತೀರಾ, ಮನೇಲೂ ಸೇಮ್ ಥಿಂಗ್ ವಿಲ್ ಕಂಟಿನ್ಯೂ. ದಯವಿಟ್ಟು ಅದು ಮಾಡೋಕ್ಕೆ ಹೋಗಬೇಡಿ. ಯಾರ್ಯಾರು ಫ್ಯಾಮಿಲಿ ಬಿಸ್ನೆಸ್ ಇದೆ, ಸೆಕೆಂಡ್ ಜನ್ರೇಷನ್ ಇದೆ, ದಯವಿಟ್ಟು ನಿಮ್ಮ ವ್ಯಾಪಾರದ್ದೇನಿದೆಯೋ ಅಲ್ಲೇ, ಮನೆ ವ್ಯವಹಾರದ್ದೇನಿದೆಯೋ ಮನೇಲೇ. ಮನೆ ತೊಗೊಂಡೋಗಿ ಆಫೀಸಲ್ಲಿ ಡಿಸ್ಕಸ್ ಮಾಡಬೇಡಿ, ಬಿಸ್ನೆಸ್ ಪ್ಲೇಸಲ್ಲಿ ಅಲ್ಲಿಂದ ತಗೊಂಡು ಇಲ್ಲಿ ಡಿಸ್ಕಸ್ ಮಾಡಬೇಡಿ. ಅವ್ರಿಗೆ ಮೇಯ್ನ್ ಪ್ರಾಬ್ಲಮ್ ಪೇರೆಂಟ್ಸ್. ಟು ಬಿ ವೆರಿ ಫ್ರ್ಯಾಂಕ್, ಎಷ್ಟೊಂದು ಆಂಟ್ರಪ್ರನರ್ಗೆ ಸೆಕೆಂಡ್ ಜನ್ರೇಷನ್ದು ಮೇಯ್ನ್ ಪ್ರಾಬ್ಲಮ್ಮೇ ಪೇರೆಂಟ್ಸ್ದಾಗುತ್ತೆ, ಲಿಮಿಟೇಷನ್ನೇ ಪ್ರಾಬ್ಲಮ್ ಆಗುತ್ತೆ, ಅವ್ರ ಥಾಟ್ ಪ್ರಾಸೆಸ್ಸೇ ಈ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೇನಾಗುತ್ತೆ, ಮಗುನ ಹಂಗೆ ಬಿಟ್ಬಿಡೋಕ್ಕಾಗಲ್ಲ, ಅವ್ರಿಗೆ ಕೇರ್ ತಗೋಬೇಕು, ಪ್ರಾಪರಾಗಿ ಗೈಡ್ ಮಾಡಬೇಕು, ನನ್ನ ಸಪೋರ್ಟ್ ಆಗಿರಬೇಕು. ಅಲ್ಲಿ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ. ದಟ್ ಹ್ಯಾಸ್ ಟು ಬಿ ಮ್ಯಾಚ್ಡ್. ದೀಸ್ ಆರ್ ಸಮ್ ಚಾಲೆಂಜಸ್. ಆಪರ್ಚುನಿಟೀಸ್ ಬಂದುಬಿಟ್ಟು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಫೌಂಡೇಶನ್ ಇದೆ, ಆಮೇಲೆ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಸಿಸ್ಟಮ್ಸ್ ಇದೆ, ಪ್ರಾಸೆಸ್ ಇದೆ, ಮ್ಯಾನ್ ಪವರ್ ಇದೆ, ವೆಂಡರ್ಸ್ ಇದ್ದಾರೆ, ಕಸ್ಟಮರ್ಸ್ ಇದ್ದಾರೆ, ಪ್ರಾಡಕ್ಟ್ಸ್ ಇದೆ, ವರ್ಕಿಂಗ್ ಕ್ಯಾಪಿಟಲ್ ಇದೆ, ನಿಮಗೆ ಸಪೋರ್ಟ್ ಮಾಡೋಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ನಿಮ್ಗೆ ಏನೇನು ಬೇಕೋ ಎಲ್ಲ ಇದೆ ಇದರಲ್ಲಿ. ದಟ್ಸ್ ವೈ ಐ ಸ್ಟ್ರಾಂಗ್ಲಿ ರೆಕಮೆಂಡ್ wherever we have the opportunity, addressing how to take care of the family conflicts
ದಯವಿಟ್ಟು ಆ ನಿಮ್ಮ ಲೆಗಸಿ ಏನಿದೆ, ಫ್ಯಾಮಿಲಿ ಲೆಗಸಿ ಬಿಸ್ನೆಸ್, ದಯವಿಟ್ಟು ಅದನ್ನು ಕಂಟಿನ್ಯೂ ಮಾಡಿ. ನಿಮ್ಮ ದೊಡ್ಡವರು ಒಂದು ಸುಮಾರು 30 ವರ್ಷ, 50 ವರ್ಷ, 60 ವರ್ಷದಿಂದ ಆ ಬಿಸ್ನೆಸ್ ಮಾಡಿರ್ತಾರೆ. ಓಕೆ, ಪ್ರಾಣ ಹಾಕಿರ್ತಾರೆ ಅದಕ್ಕೆ, ಅದರಿಂದ ನೀವೆಲ್ಲ ಬೆಳ್ಕೊಂಡು ಬಂದಿರ್ತೀರ. ಇವತ್ತು ಬಿಟ್ಟೋದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿ ಲೆಗಸಿ ದೇ ಹ್ಯಾವ್ ಕ್ರಿಯೇಟೆಡ್, ರೈಟ್? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಲೆಗಸಿ ದೇ ಹ್ಯಾವ್ ಕ್ರಿಯೇಟೆಡ್? ಬಟ್ ಇಲ್ಲಿ ಅನಿಲ್ ನಾನು ಮಾಡ್ತೀನಿ, ಬಟ್ ಆ ಮೆಂಟಾಲಿಟಿ ನಂಗೆ ಸೆಟ್ ಆಗಲ್ಲ. ಸರ್ ನೀವೆಲ್ಲ ಎಲ್ಲಿ ಓದಿಸಿದ್ದೀರಾ ಮಕ್ಕಳನ್ನ? ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ಓದಿಸಿದ್ದೀರಾ, IT ಪಾರ್ಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಂಜಿನಿಯರಿಂಗ್ ಕಾಲೇಜ್ ದೊಡ್ಡ ಕ್ಯಾಂಪಸಸ್ ಇದೆ. ಬಂದುಬಿಟ್ಟು ಸಂದಿಲಿ ಕಾರ್ ಹೋಗಲ್ಲ, ಅಂಗಡೀಲಿ ಕುತ್ಕೊಂಡ್ರೆ ಕುತ್ಕೋತಾನ? ಇಲ್ಲ ಅಲ್ಲ, ಏನು ಕುತ್ಕೋತಾರೆ, ನಮ್ಗೆ ಇಷ್ಟ ಆಗಲ್ಲ ಅಂತೀರ. ಬಟ್ ಫೋರ್ಸ್ಫುಲ್ಲಾಗಿ ಮಾಡಬೇಕಾಗತ್ತೆ. ದಯವಿಟ್ಟು ಬನ್ನಿ, ಬಟ್ ಪ್ಲೀಸ್ ಬ್ರಿಂಗ್ ಆಲ್ ಯುವರ್ ಮಾಡರ್ನ್ ಥಾಟ್ಸ್, ಆಲ್ ಯುವರ್ ಇನೋವೇಷನ್ಸ್, ಆಲ್ ಯುವರ್ ಕ್ರಿಯೇಟಿವಿಟಿ, ಆಲ್ ದಟ್ ನೆಟ್ವರ್ಕ್ ನೀವೇನೇನು ಡೆವಲಪ್ ಮಾಡ್ಕೊಂಡಿದ್ದೀರಾ ಅದೆಲ್ಲ ತಗೊಂಬನ್ನಿ. ನಿಮ್ಮ ಎಕ್ಸಿಸ್ಟಿಂಗ್ ಬಿಸ್ನೆಸ್ನ ಬೇರೆ ಲೆವೆಲಿಗೆ ತಗೊಂಡೋಗಿ. ದಯವಿಟ್ಟು ಟೇಕ್ ದ ಲೆಗಸಿ ಆಫ್ ಯುವರ್ ಫ್ಯಾಮಿಲಿ ಬಿಸ್ನೆಸ್ ಫಾರ್ವರ್ಡ್ ಆ್ಯಂಡ್ ಬ್ರಿಂಗ್ ಯುವರ್ ಮಾಡರ್ನ್ ಟೆಕ್ನಾಲಜೀಸ್ ಎಲ್ಲನೂ ತೊಗೊಂಬಂದು ನಿಮ್ಮ ಪ್ಯಾಷನ್ ತೊಗೊಂಡು ಯು ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್, ರೈಟ್? ಇಲ್ಲೆಲ್ಲರೂ ಬಿಸ್ನೆಸ್ ಅಲ್ವಾ ಇರೋದು ಆಲ್ಮೋಸ್ಟು. ಸರ್ ಎಲ್ಲರೂ ಅಟ್ ಒನ್ ಪಾಯಿಂಟ್ ಆಫ್ ಸ್ಟೇಜ್ ನಿಮಗೆ ಕಷ್ಟ ಬಂದಿದೆಯಲ್ಲ, ಏನೋ ಒಂದು ಬಿಸ್ನೆಸ್ ಹೈ ಲೋ ಹೋಗುತ್ತೆ, ಫುಲ್ ಲಾಸ್ ಆಗುತ್ತೆ, ಫುಲ್ ಪ್ರಾಫಿಟ್ ಬರುತ್ತೆ, ಈ ಥರ ಎಲ್ಲ ಮಾಡ್ತಾ ಇದ್ದೀವಲ್ಲ. ಮೈ ಕ್ವಶನ್ ಈಸ್, ವೆನ್ ಡು ಯು ಕ್ವಿಟ್ ಇನ್ ಲೈಫ್? ಆ್ಯಸ್ ಅ ಬಿಸ್ನೆಸ್ ಲೀಡರ್ ಪ್ಲೀಸ್ ಲಿಸನ್ ಟು ದಿಸ್ ವೆರಿ ವೆರಿ ಕೇರ್ಫುಲಿ. ನಮಗೆ ರಾಮಾಯಣದಲ್ಲಿ ಸುಂದರಕಾಂಡ ಅಂತ ಬರುತ್ತೆ ಒಂದು ಎಪಿಸೋಡ್. ಸುಂದರಕಾಂಡದಲ್ಲಿ ಸಾಗರೋಲ್ಲಂಘನ ಅಂತ ಇದೆ. ರಾಮ ಸೀತೆಯನ್ನು ಕಳ್ಕೊಂಡಾಗ ಸುಗ್ರೀವನ ಹೋಗಿ ಕೇಳ್ತಾನೆ, ಸುಗ್ರೀವ ನನಗೆ ನಿಮ್ಮ ಹೆಲ್ಪ್ ಬೇಕು, ಸೀತೆಯನ್ನು ಹುಡುಕೊಡ್ಲಿಕ್ಕೆ ನಿಮ್ಮ ಹೆಲ್ಪ್ ಬೇಕು ಅಂತ. ಸುಗ್ರೀವನ ಹತ್ರ ಲಕ್ಷಾನುಗಟ್ಟಲೆ, ಸುಗ್ರೀವ ವಾಲಿದು ಎಲ್ಲ ಸೇರಿ ಲಕ್ಷಾನುಗಟ್ಟಲೆ ದೊಡ್ಡ ವಾನರ ಸೈನ್ಯ ಇದೆ. ಸುಗ್ರೀವ ಏನು ಮಾಡ್ತಾನೆ, ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅದನ್ನು 4 ಭಾಗ ಮಾಡಿಬಿಟ್ಟು, ನೀನು ಏನೋ ನಾರ್ತ್ ಕಡೆ, ಈಸ್ಟ್ ಕಡೆ, ಸೌತ್ ಕಡೆ, ವೆಸ್ಟ್ ಕಡೆ ಅಂತ 4 ದಿಕ್ಕುಗಳಿಗೆ ಕಳಿಸ್ತಾನೆ. ಹೋಗ್ಬಿಟ್ಟು ಸೀತಾದೇವಿನೇ ಹುಡ್ಕೊಂಡು ಬನ್ನಿ ಅಂತ. ಈ ಮಿಷನ್ ಸ್ಟಾರ್ಟ್ ಆದಾಗ ರಾಮ, ಆ ಶ್ರೀರಾಮಚಂದ್ರ ಹನುಮಾನ್ ಕರೆದುಬಿಟ್ಟು ತನ್ನ ಉಂಗುರ ಹನುಮಂತನ ಕೊಟ್ಟು ಹೇಳ್ತಾನೆ, ಹನುಮಾನ್ ನೀನು ಸೀತೆಯನ್ನು ಮೀಟ್ ಮಾಡಿದಾಗ ನೀನು ಯಾರು ಅಂತ ಸೀತೆಗೆ ಗೊತ್ತಾಗಲ್ಲ, ಈ ಉಂಗುರನ ತೋರಿಸು, ಇದು ನನ್ನ ಮುದ್ರೆ ಉಂಗುರ, ಇದನ್ನು ತೋರಿಸಿದ್ರೆ ಸೀತೆಗೆ ನೀನು ನನ್ನ ಕಡೆಯವನು ಅಂತ ಗೊತ್ತಾಗತ್ತೆ. ವಾಟ್ ಎ ಬ್ಯೂಟಿ ಅಲ್ಲ. ಸುಮಾರು 1,00,000 ವಾನರಗಳು 4 ದಿಕ್ಕಿಗೆ ಹೋಗ್ತಾ ಇದ್ದರೆ ಅದರಲ್ಲಿ ಶ್ರೀರಾಮಚಂದ್ರ ಬರೀ ಹನುಮಂತನ ಕರೆದು, ಹನುಮ ನೀನು ಸೀತೆಯನ್ನು ಹುಡುಕಿದಾಗ ಈ ಉಂಗುರ ತೋರಿಸು ಅಂತಾನೆ. ದಟ್ ಈಸ್ ದ ಬಿಲೀಫ್ ರಾಮ ಹ್ಯಾಡ್ ಆನ್ ಹನುಮಾನ್. ನಿಮ್ಮ ಹೆಂಡತಿ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾಳೆ, ನಿಮ್ಮ ಗಂಡ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾನೆ, ನಿಮ್ಮ ತಾಯಿ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾಳೆ, ನಿಮ್ಮ ತಂದೆ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ನೀವು ಯಾವತ್ತಿದ್ರೂ ಒಂದು ದೊಡ್ಡವರಾಗ್ತೀರಾ ನಿಮ್ಮ ಲೈಫಲ್ಲಿ ಅಂತ. ದಟ್ ಈಸ್ ಕಾಲ್ಡ್ ದ ಬಿಲೀಫ್. ರಾಮನಿಗೆ ಅಷ್ಟು ಬಿಲೀಫ್. ಲಂಕೆಗೆ ಯಾರು ಹೋಗ್ತಾರೆ? ಹನುಮಂತನ ಹತ್ರ ಬಂದುಬಿಟ್ಟು ಜಾಂಬು ಅಂತ ಕೇಳ್ತಾನೆ, ಹನುಮ ನೀನೊಬ್ಬನೇ ಈ ಕಾರ್ಯಕ್ಕೆ ಹೋಗ್ಬೇಕಾಗಿರೋದು, ಲಂಕೆಗೆ ನೀನೇ ಹೋಗ್ಬಿಟ್ಟು ಆ ಸೀತೆಯನ್ನು ಹುಡ್ಕೊಂಡು ಬರಬೇಕು, ಸೀತೆಯನ್ನು ಮಾತಾಡಿಸ್ಕೊಂಡು ಬರಬೇಕು ಅಂತ. ಆಂಜನೇಯ ಹೇಳ್ತಾನೆ, ತಾತ ನನಗೆಲ್ಲಾಗತ್ತೆ, ನಾನು ಆ ಥರ ಕೆಲಸ ಯಾವತ್ತೂ ಮಾಡಿಲ್ಲ, ಏನೂ ಇಲ್ಲ, ನನಗೆ ಅಷ್ಟು ಶಕ್ತಿ ಇಲ್ಲ ಅಂತ ಹೇಳ್ತಾನೆ. ಆಗ ಜಾಂಬು ಅಂತ ಹೇಳ್ತಾನೆ ಹನುಮಾನ್ಗೆ, ಹನುಮಾನ್ ನಿನ್ನ ಬಗ್ಗೆ ನಿನಗೇನೋ ಗೊತ್ತು, ನೀನು ಆ ಶಿವನ ಅಂಶ, ನೀನು ರುದ್ರನ ಅಂಶ ನಿನ್ನಲ್ಲಿರೋದು, ರುದ್ರಾವತಾರ ನಿನ್ನಲ್ಲಿರೋದು, ದೇವರುಗಳನ್ನು ನಿನ್ನ ಹೊರ ಕೊಟ್ಟಿದ್ದಾರೆ. ಇಡೀ ಅಸ್ತ್ರಗಳಲ್ಲೇ ಭಯಂಕರ ದೊಡ್ಡ ಅಸ್ತ್ರ ಅಂದರೆ ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರ ಕೂಡ ನಿನ್ನೇನು ಮಾಡಲಿಕ್ಕಾಗಲ್ಲ. ಆಮೇಲೆ ನಿನಗೆ ಅಷ್ಟ ಸಿದ್ಧಿಗಳು ಇದೆ, ಅಣಿಮ ಮಹಿಮ ಲಗೆಮ ಅಂತ. ನೀನು ದೊಡ್ಡವನಾಗ್ಬೋದು, ಚಿಕ್ಕವನಾಗ್ಬೋದು, ಯಾವುದೇ ಸ್ಪೀಡಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು. ಈ ಥರ ಎಲ್ಲ ಶಕ್ತಿಗಳು ನಿನ್ನಲ್ಲಿದೆ. ಆದರೆ ನೀನು ಮಾಡ್ತಿದ್ದಕ್ಕಂಥ ಮಿಸ್ಚೀಫ್, ನೀನು ಚಿಕ್ಕಂದಿನಲ್ಲಿ ಸೂರ್ಯನ ಮಾವಿನ ಹಣ್ಣು ಅಂತ ತಿಳ್ಕೊಂಡು ಆ ಸೂರ್ಯನ ತಿನ್ನಕ್ಕೆ ಹೋಗಿದ್ದೆ, ನೀನು ಅಷ್ಟು ಕೆಪಾಸಿಟಿ ನನ್ನಲ್ಲಿದ್ದಿದ್ದು. ಆದರೆ ನೀನು ನಿನ್ನ ಸ್ಟ್ರೆಂತ್ನ, ನಿನ್ನ ಕೆಪಾಸಿಟಿನ ಸರಿಯಾದ ಸಮಯದಲ್ಲಿ ಸರಿಯಾದ ವಿಷಯಕ್ಕೆ ಉಪಯೋಗಿಸಿಲ್ಲ. ಅದಕ್ಕೆ ನಿನಗೆ ಶಾಪ ಇದೆ, ಮರ್ತೋಗ್ಲಿ ಅಂತ. ಮಗು, ನಿನಗಿಷ್ಟು ಶಕ್ತಿ ಇದೆ, ನೀನೊಬ್ಬನೇ ನಿನ್ನ ರಾಮನ ಕೆಲಸ ಮಾಡ್ಕೊಂಡು ಬರೋದಕ್ಕೆ ಯೋಗ್ಯ, ನಡಿ ಎದ್ದೇಳು, ನೀನು ಮಾಡ್ಬೋದು ಅಂತ. ಆಗ ಹನುಮ
ಒಂದು ಆ ಇನ್ಸ್ಪಿರೇಷನ್ ತಗೊಂಡು ಮೋಟಿವೇಶನ್ ತಗೊಂಡು ದೊಡ್ಡದಾಗಿ ಬೆಳ್ಕೊಂಡು ಒಂದು ಹಾಕಿ ಭೂಮಿನ ತುಳಿದು ಎಗರ್ತಾನೆ ನೋಡಿ. ಹಾರಿದ ಹಾರಾಟಕ್ಕೆ ಇಡೀ ಆ ಬೆಟ್ಟ ಎಲ್ಲಿ ನಿಂತಿರ್ತಾನೆ ನುಚ್ಚು ನೂರಾಗ್ಬಿಡುತ್ತೆ. ಮೈ ಕ್ವಶನ್ ಟು ಯು ಮೈ ಫ್ರೆಂಡ್ಸ್, ಡೂ ಯು ಹ್ಯಾವ್ ದಟ್ ಹನುಮಾನ್ ಇನ್ ಯು? ಎವ್ರಿ ಆಫ್ ಯು, ಡೂ ಯು ಹ್ಯಾವ್ ದಟ್ ಹನುಮಾನ್ ಇನ್ ಯು? ಎಸ್. ಅದು ಯಾರೋ ಒಬ್ಬರು ನಿಮಗೆ ಲೈಫಲ್ಲಿ ಡೆಫಿನೆಟ್ ಆಗಿ ಟ್ಯಾಪ್ ಮಾಡಿರ್ತಾರೆ. ಮಾಡು ಮರಿ, ನೀನು ಮಾಡೋಕ್ಕೆ ಸಾಧ್ಯ ಇದೆ, ನಿನ್ನಲ್ಲಿ ಕೆಪಾಸಿಟಿ ಇದೆಯೋ ಹೋಗು ಮಾಡು, ನಿನ್ಗೆ ಇದಾಗ್ತಾ ಇಲ್ವಾ ನಾನು ಸಪೋರ್ಟ್ ಮಾಡ್ತೀನಿ, ಹೋಗು ಮಾಡು, ನಿನಗೆ ಗೊತ್ತಿಲ್ವಾ ಇದು, ತಿಳ್ಕೊಳ್ಳೋ ಅಷ್ಟು ಶಕ್ತಿ ಇದೆ ನಿನಗೆ ಮಾಡು ಅಂತ ನಿನ್ನನ್ನು ಯಾರೊಬ್ಬರು ಟ್ಯಾಪ್ ಮಾಡಿರ್ತಾರೆ. ಆ ಟ್ಯಾಪ್ ಮಾಡಿರೋದ್ರಿಂದ ನೀನು ಆ ಲೀಪ್ ಜಂಪ್ ತೊಗೊಂಡಿದೆಯಾ, ಇವತ್ತು ನೀನೇನು ಮಾಡ್ತಾ ಇದೆಯೋ ಅದು ಮಾಡ್ತಾ ಇದೆಯಾ. ಓಕೆ, ಆ್ಯಕ್ಚುಯಲ್ ಪ್ರಾಬ್ಲಮ್ ಸ್ಟಾರ್ಟ್ಸ್ ನಾವು. ಹನುಮ ಎಗರ್ಬಿಟ್ಟ, ಹನುಮನ್ ಆಲ್ರೆಡಿ ಸಾಗರದ ಮೇಲೆ ಎಗರ್ಬಿಟ್ಟಿದ್ದಾನೆ. ಈಗ ಮಿನಾರ್ ಪರ್ವತ ಮೇಲೆ ಬರುತ್ತೆ. ಮಿನಾರ್ ಪರ್ವತ ಬಂದುಬಿಟ್ಟು ಹಿಮಾಲಯ ರಾಜನ ಮಗ ಅದು ಬಂದುಬಿಟ್ಟು ಒಳ್ಳೆ ಉದ್ದೇಶದಿಂದ ಕೇಳುತ್ತೆ, ಹನುಮ ತುಂಬ ದೂರದ ಪ್ರಯಾಣದಲ್ಲಿದೆಯಪ್ಪ, ನೀನು ದೊಡ್ಡ ಅಸೈನ್ಮೆಂಟ್ ತೊಗೊಂಡಿದ್ಯಾ, ಸ್ವಲ್ಪ ನನ್ನ ಮೇಲೆ ರೆಸ್ಟ್ ತೊಗೊಂಡೋಗು ಅಂತಾನೆ. ಹನುಮನ್ ಹೇಳ್ತಾನೆ, ಒಂದು ಸಲ ನಾನು ಕಮಿಟ್ ಆದಮೇಲೆ, ಓಕೆ ಒಕ್ಕಸಾರಿ ನೀನು ಕಮಿಟ್ ಐತೆ, ನಾ ಮಾಟನ್ನೇನೆ, ಓಕೆ ಕಮಿಟ್ ಆದಮೇಲೆ ಆಗೋಯ್ತು, ನನ್ನ ಸೀಟನ್ನು ಹುಡ್ಕೊಂಡೇ ಬರೋದು ನಾನು, ಅದ್ರವರೆಗೂ ರೆಸ್ಟ್ ಇಲ್ಲ ಅಂತ ಹೇಳ್ತಾನೆ. ದಟ್ ಈಸ್ ಅ ಕೈಂಡ್ ಆಫ್ ಕಮಿಟ್ಮೆಂಟ್, ಡೆಡಿಕೇಶನ್ ಯು ಶುಡ್ ಹ್ಯಾವ್ ಟಿಲ್ ಯು ಕಂಪ್ಲೀಟ್ ಯುವರ್ ಜಾಬ್, ಟಿಲ್ ಯು ಕಂಪ್ಲೀಟ್ ಯುವರ್ ಮಿಷನ್. ಇಲ್ಲಿ ರೆಸ್ಟ್ ತೊಗೊಂಡು ಅಲ್ಲಿ ರೆಸ್ಟ್ ತೊಗೊಂಡು ಸುಸ್ತಾಗೋಯ್ತು, ಈಗ ಮಾಡಲ್ಲ ಅಂದರೆ ಬಿಸ್ನೆಸ್ಸಲ್ಲಿ ಆ ಥರ ಉದ್ಧಾರ ಆಗೋಕ್ಕಾಗಲ್ಲ, ಏಳಿಗೆ ನೋಡೋಕ್ಕಾಗಲ್ಲ. ಅಲ್ಲಿಂದ ಶುರು ಆಗುತ್ತೆ. ಆಮೇಲೆ ಒಂದು ಸರ್ಪ ರಾಣಿ ಬರ್ತಾಳೆ, ಸುರಾಸೂದ್ ಅಂತ, ಬಂದುಬಿಟ್ಟು ಅದು ಆ್ಯಕ್ಚುಲಾಗಿ ದೇವತೆಗಳೇ ಕಳಿಸಿರ್ತಾರೆ ಹನುಮನ್ನ. ಏನು ಹನುಮಾನ್ ಯಾವ ಥರ ಡೀಲ್ ಮಾಡ್ತಾನೆ, ಯಾವ ಥರ ಟ್ಯಾಕ್ಟಿಕ್ಸ್ ಇರುತ್ತೆ, ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡ್ತಾನೆ ಅನ್ನೋದಕ್ಕೆ ದೇವತೆಗಳೇ ಕಳಿಸ್ತಾರೆ. ಸೊ ದಟ್ ಅದ್ರ ಮೇಲೆ ಇವನು ಮಾಡ್ತಾನೆ ಇಲ್ವಾ ಅಂತ. ಈ ಆ್ಯಕ್ಚುಲಾಗಿ ಸೆಕೆಂಡ್ ಜನ್ರೇಷನ್ ಬಿಸ್ನೆಸ್ಸಲ್ಲಿ ಅಪ್ಪ ಕೆಲವು ಸಲ ಟೆಸ್ಟ್ಗಳು ಕೊಟ್ಟಿರ್ತಾರೆ ಮಗನಿಗೆ ಗೊತ್ತಿಲ್ಲದೆ, ಇದು ಮಾಡ್ಕೊಂಡು ನೋಡೋಣ, ಇದು ಮಾಡ್ಕೊಂಡು ನೋಡೋಣ ಅಂತ. ಆಗ ಜಡ್ಜ್ ಮಾಡ್ತಾರೆ. ಸುರಾಸೂದ್ ಬರ್ತಾಳೆ, ಇಲ್ಲ ನಾನು ತಿನ್ನಲೇಬೇಕು ಅಂತ. ಅಮ್ಮ ನಾನು ಬಿಟ್ಟು ನನಗೇನೋ ದೊಡ್ಡ ಮಿಷನ್ ಇದೆ, ಅಲ್ಲಿ ಹೋಗಲೇಬೇಕು ಅಂದರೆ ಕೇಳಲ್ಲ ಅವರು. ಹೇಳ್ತಾಳೆ, ಇಲ್ಲ ನೀನು ನನ್ನ ಬಾಯಲ್ಲಿ ಬರಲೇಬೇಕು, ನನ್ನ ಬಾಯಲ್ಲಿ ಇರಲೇಬೇಕು, ನಾನು ಬಾಯಲ್ಲಿ ಚಪ್ಪಡಿಸ್ಬೇಕು ಅಂತೇಳಿ. ಹನುಮ ಏನು ಮಾಡ್ತಾನೆ, ಇಷ್ಟು ದೊಡ್ಡದಾಗಿದ್ನಲ್ಲ, ಟಕ್ ಅಂತ ಚಿಕ್ಕದಾಗಿದ್ದು ಸುಯ್ ಅಂತ ಬಾಯಲ್ಲಿ ಒಳಗಡೆ ಹೋಗ್ಬಿಟ್ಟು ಬಂದುಬಿಡ್ತಾನೆ ಅದೇ ಸ್ಪೀಡಲ್ಲಿ. ಆ್ಯಂಡ್ ಹಿ ಸೇಸ್ ಸುರಾಸೂದ್ ಹ್ಯಾಸ್ ಕಮ್ ಫ್ರಮ್ ದೇವತೆಗಳಿಂದ ಬಂದಿರೋದು. ಈವನ್ ನಿಮಗೆ ಯಾರಾದರೂ ತೊಂದರೆ ಕೊಡೋಕ್ಕೆ ಬಂದರೆ, ಬಟ್ ಒಳ್ಳೆಯ ಉದ್ದೇಶದಿಂದ ಬಂದು ಅವರು ಶಕ್ತಿವಂತರಾಗಿದ್ದರೆ ಅವರಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ. ಇಟ್ ಮೇ ಬಿ ಯುವರ್ ಕಾಂಪಿಟೀಟರ್. ಸಚಿನ್ ತೆಂಡೂಲ್ಕರ್ ಪ್ರತಿ ಬಾಲ್ನ ಹೊಡಿತಾ ಇರಲಿಲ್ಲ. He used to respect every bowler. That's why in the world, every bowler is respecting Tendulkar today. ಅವನಿಗೆ ಗೊತ್ತು ಏನು ಹೊಡಿಬೇಕು, ಯಾವ್ದು ಹೊಡಿಬಾರ್ದು ಅಂತ. ಆ್ಯಂಡ್ ಬೌಲರ್ ಈಸ್ ಆಲ್ಸೋ ಎ ಬಿಗ್ ಪರ್ಸನ್. ಸುರಾಸೂದ್ ಕೇಳ್ತಾನೆ, ತಾಯಿ ನಿನ್ನ ಬಾಯಲ್ಲಿ ನಾನು ಇರಬೇಕು ಅಂತ ಇದ್ದೆ, ಬಾಯಲ್ಲಿ ಬಂದಿದ್ದೀನಿ, ಹೊರಗಡೆ ಹೋಗಿದ್ದೀನಿ, ದಯವಿಟ್ಟು ಅನುಮತಿ ಕೊಡು ನನಗೆ ಅಂತ. ಸುರಾಸೂದ್ ಹೇಳ್ತಾಳೆ, ವೆರಿ ಗುಡ್, ವಿಶ್ ಆಲ್ ದ ವೆರಿ ಬೆಸ್ಟ್, ನಡಿ ಅಂತ ಕಳಿಸ್ಕೊಡ್ತಾಳೆ. ಇದರಲ್ಲಿ ಇನ್ನೊಂದು ಅರ್ಥ ಆಗುತ್ತೆ, ನೀನು ಎಷ್ಟೇ ದೊಡ್ಡದಾಗಿ ಬೆಳಿಬೋದು, ಯಾವಾಗ ಚಿಕ್ಕದಾಗಬೇಕು, ಯಾವಾಗ ಸಣ್ಣವರಾಗಬೇಕು, ಎಷ್ಟೊತ್ತು ಸಣ್ಣವರಾಗಿರಬೇಕು, ಆಮೇಲೆ ಮತ್ತೆ ವಾಪಸ್ ಹೇಗೆ ಬರಬೇಕು ಅಂತ ನಿನಗೆ ತಿಳಿದಿರಬೇಕು. ಎಲ್ಲಿ ದೊಡ್ಡವರಾಗಿರಬೇಕು, ಎಲ್ಲಿ ಚಿಕ್ಕವರಾಗಿರ್ಬೇಕು ಅಂತ ನಿನಗೆ ತಿಳಿದಿರಬೇಕು. ಆಮೇಲೆ ಇನ್ನೊಂದು ರಾಕ್ಷಸಿ, ಅದು ಬಾಯಲ್ಲಿ ಹೋಗ್ಬಿಟ್ಟು ಹೊಟ್ಟೆನ ಬಕ್ಕೊಂಡು ಬರ್ತಾನೆ. ಈಗ ನನ್ನ ಕ್ವಶನ್ ನಿಮಗೆ, ಈ ಸುರಾಸೂದ್ ಬಾಯಲ್ಲಿ ಹನುಮ ಹೋಗಿರ್ತಾನಲ್ಲ, ಕಷ್ಟದ ಟೈಮ್ ಅಲ್ವಾ, ವಿಲ್ ಇ ಕ್ವಿಟ್? ಅವಾಗ ಕ್ವಿಟ್ ಮಾಡ್ತಾನ? ನೋ. ಈಗ ಇನ್ನೊಬ್ಬ ತಿಂದಿರ್ತಾನೆ, ರಾಕ್ಷಸ ಒಳಗಡೆ ಹೋಗಿ ಹೊಟ್ಟೆ ಬಕ್ಕೊಂಡು ಬರ್ತಾನೆ. ಹೊಟ್ಟೆ ಒಳಗಡೆ ಹೋದಾಗ ಕಷ್ಟದ ಸಮಯ ತಾನೆ, ಕ್ವಿಟ್ ಆಗ್ತಾನ? ಇಲ್ಲಲ್ವಾ? ಕ್ವಿಟ್ ಆಗ್ತಾನ ಇಲ್ವಾ? ಇಲ್ಲ, ಕ್ವಿಟ್ ಆಗಲ್ಲ. ಆಮೇಲೆ ಇನ್ನೊಂದು ರಾಕ್ಷಸ ಬರ್ತಾನೆ. ಇದು ಐ ಥಿಂಕ್ ಹನುಮಾನ್ಗೆ ಟ್ರಾಫಿಕ್ ಎಲ್ಲ ಚೆನ್ನಾಗಿ ರೂಟ್ಸ್ ಗೊತ್ತಿರುತ್ತೆ ಅಂತ. ಅಲ್ಲಿ ಹೋಗ್ಬಿಟ್ಟು ಬಾಯಲ್ಲಿ ಹೋಗ್ಬಿಟ್ಟು ಕಿವಿಯಿಂದ ಹೊರಗಡೆ ಬರ್ತಾನೆ. ಕಿವಿ ಒಳಗಡೆ ಇದ್ದಾಗ ಕ್ವಿಟ್ ಆಗ್ತೀನಿ ಅಂತ ಆಗಲ್ಲ. ಹಾಗೆ ಹೊರಗಡೆ ಬಂದು ಪ್ರತಿ ಕಡೆ ಹೇಗೆ ನಾನು ನಡ್ಕೋಬೇಕು ಆ ಥರ ಹನುಮಾನಿಗೆ ತಿಳಿದಿರುತ್ತೆ. ಆಮೇಲೆ ಲಂಕೆಗೆ ಬರ್ತಾನೆ, ಅಲ್ಲಿ ಲಂಕಿಣಿ ಇರ್ತಾಳೆ. ಲಂಕಿಣಿದು ಬೃಹದಾಕಾರ, ತುಂಬ ದೊಡ್ಡ ಆಕಾರ ಲಂಕಿಣಿದು.
ಇವನಿಗೆ ಭಯ ಉಟ್ಕೊಂಡ್ಬಿಡುತ್ತೆ ಇವನು ಸಾಯಿಸ್ತೀನಂತ. ಆದರೆ ಅಷ್ಟಸಿದ್ಧಿಗಳಿರುತ್ತಲ್ಲ, ಲಂಕಣಿಗಿಂತ ದೊಡ್ಡದಾಗಿ ಬೆಳೆದು ಹೊಡೆದು ಉರುಳಿಸಿ ಒಳಗಡೆ ಹೋಗ್ತಾನೆ. ನಿನಗೆ ಗೊತ್ತಿರಬೇಕು, ನಿನ್ನ ಶತ್ರು ಎಷ್ಟೇ ದೊಡ್ಡವನಾಗಿರಲಿ ಅದಕ್ಕಿಂತ ದೊಡ್ಡವನಾಗೋ ಶಕ್ತಿ ನಿನಗಿದೆ, ಅದನ್ನು ಹೊಡೆದುರುಳಿಸೋ ಶಕ್ತಿ ನಿನಗಿದೆ, ಅದ್ರ ಮೇಲೆ ಬೆಳೆದು ನಿಂತ ಶಕ್ತಿ ನಿನಗಿದೆ ಅಂತ. ಇದೇ ನಮ್ಮ ಮೋದಿ ಅವರು ಪಾಕಿಸ್ತಾನಕ್ಕೆ ತೋರಿಸಿದ್ರು. ಆ ಥರ ಒಂದು ಶಕ್ತಿ ಪ್ರದರ್ಶನ ಯಾವಾಗ ಮಾಡಬೇಕು ಅವಾಗ ಮಾಡಬೇಕು. ಆಮೇಲೆ ಹೋಗ್ತಾರೆ, ಸೀತೆಯನ್ನು ನೋಡ್ತಾರೆ, ಸೀತೆಗೆ ಸಮಾಧಾನ ಮಾಡ್ತಾರೆ. ಆ ಒಂದು ಪ್ರಾಸೆಸ್ಸಲ್ಲಿ ಹನುಮನ್ನ ಬಂಧಿಸ್ಬಿಟ್ಟು ರಾವಣನ ಅರಮನೆಗೆ ಕರ್ಕೊಂಡೋಗಿ ಅವಮಾನ ಮಾಡ್ತಾರೆ. ಒಂದು ತಿಳ್ಕೊಳ್ಳಿ, ನಿಮ್ಮನ್ನು ಯಾರೇ ನಿಮ್ಮ ಸ್ವಾಭಿಮಾನ, ನಿಮ್ಮ ಕೆಚ್ಚನ್ನು ಕೆಣಕಿದ್ರೆ ನೀವು ಸುಮ್ಮನೆ ಇರಬಾರ್ದು ಅಂಥವ್ರಿಗೆ ಬುದ್ಧಿ ಕಲಿಸ್ಬೇಕು. ಆ ಥರ ಬುದ್ಧಿ ಕಲಿಸೋದು ಇಟ್ಟಿರೋ ಬೆಂಕಿನ ಇಡೀ ಲಂಕೆಗೆ ಇಟ್ಟು ಸೆಲೆಬ್ರೇಷನ್ ದೀಪಾವಳಿ ಆಚರಿಸ್ಕೊಂಡು ಬರ್ತಾನೆ ಹನುಮಾನ್. ಆ ಥರ ನಿಮ್ಮ ಶತ್ರುಗಳಿಗೆ, ನಿಮಗೆ ಅವಮಾನ ಮಾಡಿದವ್ರಿಗೆ, ನಿಮ್ಮ ಸ್ವಾಭಿಮಾನ ಕೆಣಕಿದವ್ರಿಗೆ ನೀವು ಪಾಠ ಕಲಿಸಿ ನೀವು ಸೆಲೆಬ್ರೇಟ್ ಮಾಡಬೇಕು. ದಟ್ ಈಸ್ ದ ಪವರ್ ಆಫ್ ದೀಪಾವಳಿ. ಇದೆಲ್ಲ ಆದಮೇಲೆ ವಾಪಸ್ ಬಂದು ಯುದ್ಧ ಎಲ್ಲ ನಡೆದು ಪಟ್ಟಾಭಿಷೇಕ ನಡೆಯುತ್ತೆ, ಶ್ರೀರಾಮ ಪಟ್ಟಾಭಿಷೇಕ ನಡೆಯುತ್ತೆ. ಆವಾಗ ಹನುಮಾನ್ ರೆಸ್ಟ್ ತಗೋತಾನೆ. ದೆನ್ ಹಿ ವಿಲ್ ಕ್ವಿಟ್ ಫ್ರಮ್ ಹಿಸ್ ಜಾಬ್. ಇಷ್ಟು ಪ್ರೋಸೆಸ್ಸಲ್ಲಿ ಹನುಮಾನ್ ಎಲ್ಲೂ ಕ್ವಿಟ್ ಆಗಲ್ಲ. ಮೈ ಕ್ವಶನ್ ಟು ಯು ಫ್ರೆಂಡ್ಸ್, ನಿಮಗೆ ಏನೇ ತೊಂದರೆ ಬಂದರೆ ಕ್ವಿಟ್ ಆಗ್ತೀರಾ? ಯಾವುದೇ ಕಷ್ಟ ಬಂದರೂ ನೀವು ಕ್ವಿಟ್ ಆಗ್ತೀರಾ? ಯಾವುದೇ ಶತ್ರು ಬಂದರೂ ಕ್ವಿಟ್ ಆಗ್ತೀರಾ? ಯಾವುದೇ ಕಾಂಪಿಟೀಷನ್ ಇದ್ರೂ ಕ್ವಿಟ್ ಆಗ್ತೀರಾ? ಇದನ್ನೆಲ್ಲ ಎದುರಿಸಿ ಬೆಳೀತೀರಾ? ಈಗ ಏರ್ ಕಂಡೀಷನಲ್ಲಿ ನಾವು ಕೂತಿದ್ದೀವಲ್ಲ, ಇದೇ ಥರ ಇನ್ನು ಸಮ್ಮರ್ ಶುರು ಆಯಿತು. ಈಗ ನಾವು ಕಾರಲ್ಲಿ ಎ ಸಿ ಹಾಕ್ಕೋತೀವಿ, ಮನೇಲಿ ಎ ಸಿ ಹಾಕ್ಕೋತೀವಿ, ರೂಮಲ್ಲಿ ಎ ಸಿ ಹಾಕ್ಕೋತೀವಿ, ಆಫೀಸಲ್ಲಿ ಎ ಸಿ ಹಾಕ್ಕೋತೀವಿ. ಜನರಲಾಗಿ ಏನು ಟೆಂಪ್ರೇಚರ್ ಸೆಟ್ ಮಾಡ್ತೀರಾ? ನಾರ್ಮಲ್ ಕೂಲಿಂಗ್ ಆಗಿರೋದು 18, 20, 22, 24, ಇಟ್ ಡಿಪೆಂಡ್ಸ್. ಒಬ್ಬೊಬ್ಬರು ಒಂದೊಂದು, ನಿಮಗೆ 18 ಬೇಕಾ 24ವರೆಗೂ ಸೂಟಬಲ್ ಆಗೋ ಥರ ಇಟ್ಕೊಂಡಿರ್ತೀರ. ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಎ ಸಿ ರೀಡಿಂಗ್ ಇಟ್ಕೊಂಡು ಆ ತಣ್ಣಗೇನೆ ಗಾಳಿ ಬರ್ತಾ ಇದ್ದವಾಗ ಹೆಂಗಿರುತ್ತೆ ನಿಮಗೆ? ಫೀಲ್ ಗುಡ್ ಅಲ್ಲ? ಈ ಥರ್ಮೋಸ್ಟಾಟ್ ಎಫೆಕ್ಟ್ ಅಂದರೆ, ಈ ಥರ್ಮೋಸ್ಟಾಟ್ ಅನ್ನೋದು ಎ ಸಿನಲ್ಲಿ ಈ ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡ್ತಾ ಇರುತ್ತೆ. There is a thermostat in our life which is called comfort zone. ತಂಪಾಗಿದ್ದೀವಿ ಅಂದ್ರಲ್ಲ, ದಿಸ್ ಈಸ್ ಕಾಲ್ಡ್ ಕಂಫರ್ಟ್ ಝೋನ್. ಕಂಫರ್ಟ್ ಝೋನ್ ಅಂದರೆ ಈಗ ಕೆಲವ್ರಿಗೆ 18, ಕೆಲವ್ರಿಗೆ 20, ಕೆಲವ್ರಿಗೆ 24, 22 ಆ ಥರ ರೀಡಿಂಗಲ್ಲಿ ನೀವು ಕಂಫರ್ಟ್ ಆಗಿಬಿಡ್ತೀರ. ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀರ. ಕರೆಕ್ಟಾ? ಅಡಿಕ್ಟ್ ಆಗಿಬಿಡ್ತೀರ ಇದಕ್ಕೆ. ಒಂದಿನ ಎ ಸಿ ಇಲ್ಲ ಅಂದರೆ, ಆ ಟೆಂಪ್ರೇಚರ್ ಇಲ್ಲ ಅಂದರೆ ನಿಮಗೆ ತಡೆಯೋಕ್ಕಾಗಲ್ಲ. ಕರೆಕ್ಟಾ? ಲೈಫಲ್ಲೂ ಅಷ್ಟೇ, ನಾವು ಆ ಕಂಫರ್ಟ್ ಝೋನ್ಗೆ ಹೋಗ್ಬಿಟ್ರೆ ಅಲ್ಲಿ ನಿಮ್ಮ ಕಂಫರ್ಟ್ ಝೋನ್ ನೀವು ರೀಡಿಂಗ್ಸ್ ಇಟ್ಕೋತೀರ. ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗಿ. ನಿಮ್ಮ ಕಂಫರ್ಟ್ ಝೋನ್ ನೀವು ಸೆಟ್ ಮಾಡ್ಕೋತೀರ. 18, 20, 22 ಇರುತ್ತಲ್ಲ. ನನಗೊಂದು ಮನೆ ಆಯಿತು, ಒಂದು ಅಂಗಡಿ ಆಯಿತು, ಮದುವೆ ಆಯಿತು, ಕಂಫರ್ಟ್ ಝೋನ್ 18 ಸೆಟ್. ಇನ್ನೊಬ್ರು ನನಗೆ ಇನ್ನೊಂದು ಮನೆ ಇರಲಿ, ಅದು ಬಾಡಿಗೆ ಇನ್ನೊಂದು ಮನೆ ಅಂದರೆ ಒನ್ ಮೋರ್ ಹೌಸ್, ನಾಟ್ ಹೋಮ್. ರೈಟ್? ಕೆಲವರು ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಮನೆ ಇದ್ರೆ ವಾಸಿ, ನನಗೆ ಬಾಡಿಗೆ ಬರ್ತಾ ಇರುತ್ತೆ, ನನ್ನ ಜೀವನ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ. ದಟ್ ಈಸ್ ಅ ಕಂಫರ್ಟ್ ಝೋನ್. ಇನ್ನು ಕೆಲವರು ಮಲ್ಟಿಪಲ್ ಬಿಸ್ನೆಸ್ಸಸ್ ಇರುತ್ತೆ. ದಟ್ ಈಸ್ ದ ಕಂಫರ್ಟ್ ಝೋನ್. ಹೀಗೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ನಿಮ್ಮ ಜೀವನಕ್ಕೆ ಯಾವ ಥರ ಬೇಕೋ ಹಾಗೆ ಆ ಎ ಸಿ ರೀಡಿಂಗ್ನ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಒಂದು ಅಷ್ಟು ತಿಂಗಳುಗಳು, ಅಷ್ಟು ವರ್ಷಗಳು ಆದಮೇಲೆ ನೀವು ಆ ಎ ಸಿ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಲೈಫಲ್ಲಿ ಅಂದರೆ ಅದು ಖಂಡಿತ ಅಸಾಧ್ಯ. ನೀವು ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇನಾಗುತ್ತೆ ಅಂದರೆ ಅದ್ರಲ್ಲಿ ಸಿಗಾಕೊಂಡ್ಬಿಡ್ತೀರ. ಇವಾಗ ಹೇಳೋದು ನಾವು ಹನುಮಾನ್ ಸ್ಟೋರಿ ಹೇಳಿದ್ವಲ್ಲ, ವೆನ್ ಡು ಯು ಕ್ವಿಟ್ ಇನ್ ದ ಲೈಫ್ ಅಂತ, ದ ಮೊಮೆಂಟ್ ಯು ಗೆಟ್ ಇನ್ ಟು ಕಂಫರ್ಟ್ ಝೋನ್, ವಿಚ್ ಎವರ್ ಈಸ್ ಡಿಸ್ಕಂಫರ್ಟ್ ಯು ಕ್ವಿಟ್. ಅಗ್ರಿ? ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸಲ್ವೋ, ಅಯ್ಯೋ ಬೇಡಪ್ಪ ಇದು ಸದ್ಯ ನನಗೆ. ನೀವು ಜಾಬ್ಗೆ ಹೋಗ್ತಾ ಇದ್ದೀರಾ, ಬಿಸ್ನೆಸ್ ಮಾಡೋಣ ಅಂತ ಸ್ವಲ್ಪ ಕಂಫರ್ಟ್ ಝೋನಿಂದ ಹೊರಗಡೆ ಬಂದ್ರಿ.
ಫಸ್ಟ್ ಡೇ ಲಾಸ್ ಆಗೋಯ್ತು, ಏನು ಮಾಡ್ತೀರಾ? ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ಕಂಫರ್ಟ್ ಝೋನ್. ಇನ್ನೊಂದು ಬಿಸ್ನೆಸ್ ಮಾಡೋಣ, ಒಂದು ಆಲ್ರೆಡಿ ಇದೆ, ಇನ್ನೊಂದು ಮಾಡೋಣ, ಮುಂದೆ ಬರ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಮತ್ತೆ ಹಿಂದೆ ಹೋಗ್ತೀವಿ. ವೆರಿ ಅನ್ಫಾರ್ಚುನೇಟ್ಲಿ ನಾವೆಲ್ಲ ತೆಗುಳ್ಕೊಂಡು ನಡ್ಕೊಂಡು ಬೆಳೆದಿರೋದಲ್ವಾ. ನಾವು ಫಸ್ಟ್ ಟೈಮ್ ನಡೆದಾಗ, ಅಂಬೆಗಾಲಿಟ್ಟು ನಡೆದಾಗ ಎಷ್ಟು ಸಲ ಬಿದ್ದಿದ್ದೀವಾ? ಲೆಕ್ಕನೇ ಇಲ್ಲ. ಎಲ್ಲರೂ ಸೈಕಲ್ ಕಲ್ತಿದ್ದೀರಾ? ಸೈಕಲ್ ಕಲಿಯುವಾಗ ಗ್ಯಾರಂಟಿ ಬಿದ್ದಿರ್ತೀರಾ? 100%. ಓಕೆ, ಒಂದು ಜೀವನದಲ್ಲಿ ನಡೆ ಕಲಿಬೇಕು ಅಂದರೆ, ಒಂದು ಜೀವನದಲ್ಲಿ ಬೈಸಿಕಲ್ ಥರ ಮುಂದೆ ಹೋಗಬೇಕು ಅಂತ ಇದ್ದರೆ ಅಷ್ಟು ಸಲ ಬೀಳ್ತೀರಾ. ಪ್ರತಿ ಸಲ ಅಲ್ಲಿ ಬಿದ್ದಾಗ ನಿಮ್ಮ ಬೆನ್ನು ತಟ್ತಾರೆ, ನಿಮ್ಮೊಂದು ಕೈ ಕೊಡ್ತಾರೆ ಎಬ್ಸಕ್ಕೆ, ನಿಮ್ಮ ಜೊತೆಯಲ್ಲಿ ಓಡ್ತಾರೆ ನಿಮಗೆ ಬೈಸಿಕಲ್ ಕಲ್ಸಕ್ಕೆ. ಬಿದ್ದಾಗ ಮುಲಾಮು ಹಚ್ತಾರೆ, ನಿಮಗೆ ಧೈರ್ಯ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ದ ಅನ್ಫಾರ್ಚುನೇಟ್ ಥಿಂಗ್ ಈಸ್, ಬಿಸ್ನೆಸ್ಸಲ್ಲಿ ನೀವು ಬಿದ್ದಾಗ ಇದ್ಯಾವುದೂ ಇರಲ್ಲ. ಯು ಆರ್ ಅಲೋನ್ ಸ್ಟ್ರಗ್ಲಿಂಗ್ ದೇರ್. ಅಲ್ಲಿ ಮತ್ತೆ ಯು ಆರ್ ಅಲೋನ್ ಸ್ಟ್ರಗ್ಲಿಂಗ್ ದೇರ್. ಅಣ್ಣ ತಮ್ಮ ಇರ್ಬೋದು, ಯಾರೇ ಇರ್ಬೋದು, ನೀವೇನು ಅನ್ಕೊಂಡ್ರೂ ಪರವಾಗಿಲ್ಲ, ಕೆಲವು ನಿಜ ಹೇಳಬಾರ್ದು, ಕೆಲವು ನಿಜ ಹೇಳಬೇಕಾಗತ್ತೆ. ನಿಮ್ಮದೇ ಫ್ಯಾಮಿಲಿ ಮೆಂಬರ್, ಬೇರೆ ಒಂದು ಬಿಟ್ಬಿಡಿ, ನಿಮ್ಮದೇ ಫ್ಯಾಮಿಲಿ ಮೆಂಬರ್, ಇಲ್ಲ ನಿಮ್ಮ ಸ್ನೇಹಿತ, ಇಲ್ಲ ನಿಮ್ಮ ದಾಯಾದಿ ಕೆಳಗಡೆ ಬಿದ್ದಾಗ ಆಡ್ಕೊಳ್ಳೋರು ನೀವೇ ಜಾಸ್ತಿ. ಆ ಕಷ್ಟಕ್ಕೆ ಯಾರೂ ಆಗಲ್ಲ. ಅವನು ನಿಮ್ಮ ಥರನೇ, ಅವನು ನಡೀತಾ ಇದ್ದಾನೆ, ತೆವಳ್ತಾ ಇದ್ದ, ನಡಿಯಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಸೈಕಲ್ ತುಳಿಯಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆದರೆ ಏನಾಗ್ತಾ ಇದೆ, ನಾವು ಏನು ಮಾಡ್ತಾ ಇದ್ದೀವಿ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ನೇಸೇಯರ್ಸ್ ಅಂತ ಹೇಳ್ತೀವಿ. ಎಲ್ಲ ನೆಗೆಟಿವ್. ಮಹಾತ್ರಿ ಅಂತ ಒಬ್ರು ಇದ್ದಾರೆ, ಅವ್ರು ಹೇಳ್ತಾರೆ, ಈಸ್ ಅ ಸ್ಪಿರಿಚುವಲ್ ಗುರು, ಸೆಟ್ ಯುವರ್ ಮ್ಯಾಗ್ನೆಟ್ ರೈಟ್. ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗಿ, ಸೆಟ್ ಯುವರ್ ಮ್ಯಾಗ್ನೆಟ್ ರೈಟ್ ಸೊ ದಟ್ ಎವ್ರಿಥಿಂಗ್ ವಿಲ್ ಬಿ ಸೆಟ್ ರೈಟ್ ಇನ್ ಯುವರ್ ಲೈಫ್. ನಿಮ್ಗೆ ಕರೆಕ್ಟಾಗಿ ಮ್ಯಾಗ್ನೆಟ್ ಹೆಂಗೆ ಸೆಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಪ್ರತಿಯೊಂದು ನಿಮಗೆ ಸೆಟ್ ಆಗುತ್ತೆ. ನೀವು ನೆಗೆಟಿವ್ ಮೈಂಡ್ ಸೆಟ್ಟಲ್ಲೇ ಹೋಗ್ತಾ ಇದ್ರೆ ಲೈಫ್ ಅದೇ ಥರ ಹೇಳ್ಕೊಂಡು ಹೋಗುತ್ತೆ. ಏನಕ್ಕೆ ಅಂದರೆ, ದೆರ್ ಈಸ್ ಎ ಯೂನಿವರ್ಸ್ ವಿಲ್ ಕಾನ್ಸ್ಪೈರ್ ವಾಟ್ ಎವರ್ ದ ಥಾಟ್ಸ್, ವಾಟ್ ಎವರ್ ದ ವರ್ಡ್ಸ್ ಯು ರಿಲೀಸ್. ಈ ಥರ ನಾವು ಮೈಂಡ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಅಭಿವೃದ್ಧಿ ಆದರೆ ನಾವು ಲೈಫಲ್ಲಿ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇದೆ. ಈ ಸಪೋರ್ಟ್ ಸಿಸ್ಟಮ್ ನಾವು ನಮಗೆ ಕೊಟ್ಕೋಬೇಕಾಗತ್ತೆ. ನಾವು ಹೇಳಿದ್ವಲ್ಲ, ನಡೆಯೋಗಿ ಬೀಳ್ತೀವಿ, ಬೈಸಿಕಲ್ ಹೊಡೆಯೋಕೆ ಬೀಳ್ತೀವಿ, ಇದೆಲ್ಲ ಬೀಳ್ತಾ ಹೋಗ್ತೀವಿ. ಅವಾಗ ನಮಗೇನು ಗೊತ್ತಿರಲ್ಲ. ಬಟ್ ಇವಾಗ ನಾವೆಲ್ಲ ಬೆಳೆದಿದ್ದೀವಿ, ನಾವೆಲ್ಲ ನಡೆಸ್ತಾ ಇದ್ದೀವಿ, ವ್ಯಾಪಾರಗಳು ನಡೆಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಬಗ್ಗೆ ನಮಗೆ ಗೊತ್ತಿರಬೇಕು. ನಾನು ಬೆಳಿಗ್ಗೆ ಹೇಳಿದೆ, ನಿಮ್ಮ ಬಗ್ಗೆ ಗೊತ್ತಿರಬೇಕು, ನಿಮ್ಮ ಪರ್ಸನಾಲಿಟಿ ಗೊತ್ತಿರಬೇಕು, ನಿಮ್ಮ ಲೈಫ್ ಹೆಂಗಿದೆ ಗೊತ್ತಿರಬೇಕು. ನಾವು ಐ ವಾಂಟೆಡ್ ಟು ನೋ, ಈಗ ನೀವು ಇಷ್ಟು ತಿಳ್ಕೊಂಡು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇದ್ದೀರಲ್ಲ, ವಾಟ್ ಈಸ್ ಸ್ಟಾಪಿಂಗ್ ಯು? ಐ ಹ್ಯಾವ್ ವಾಕ್ಡ್ 100 kilometers in a single stretch continuously, full day, full night without sleeping. ಆ ಥರ ಟ್ವೈಸ್ ಮಾಡಿದ್ದೀನಿ ನಾನು. ಐ ಜಸ್ಟ್ ವಾಂಟೆಡ್ ಟು ಬ್ರೇಕ್ ಮೈ ಶೆಲ್ ಆಫ್ ದಟ್ ಸಿಚುಯೇಷನ್ ಅಂಡ್ ಐ ವಾಂಟ್ ಟು ಡೂ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಅಂದರೆ ನಾನು ಲೈಫಲ್ಲಿ ನಾನೇ ಮಾಡೋಕ್ಕೆ ಹೆದರ್ಕೋಬೇಕು, ಆ ಥರ ಮಾಡಬೇಕು. ಒನ್ ಥಿಂಗ್ ಐ ಟೆಲ್ ಯು, ನೀವೇನಾದರೂ ಲೈಫಲ್ಲಿ ಮಾಡಬೇಕು ಅಂದರೆ, ಓಕೆ, ಕಮ್ ಔಟ್ ಆಫ್ ದಟ್ ಕಂಫರ್ಟ್ ಝೋನ್. ನೀವೇನೇನು ನಾನು 10 crores ಬಿಸ್ನೆಸ್ ಮಾಡ್ಬೋದು ಅಂದರೆ 100 crores ಟಾರ್ಗೆಟ್ ಮಾಡಿ. ಆವಾಗಲೇ ನೀವು ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಳ್ಳಿ, ನೆಗೆಟಿವ್ ಥಾಟ್ಸ್ ತೆಗೆದುಬಿಡಿ. ಯಾವತ್ತೂ ನಿಮ್ಮ ಇಂಟೆನ್ಷನ್ಸು ಚೆನ್ನಾಗಿರಬೇಕು. ನಿಮ್ಮ ಗೆಲುವು ಸೋಲು ನಿಮ್ಮ ಕೈಯಲ್ಲಿದೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಉದ್ದರೆ ಆತ್ಮನಾತ್ಮಾನಾಂ ನಾತ್ಮಾನಾಂ ಅವಸಾಧನೆ, ಆತ್ಮೈವ ಆತ್ಮಾನಾಂ ಬಂಧುರ್ ಆತ್ಮೈವ ಅಂತ ಹೇಳ್ತಾನೆ. ಅಂದರೆ ನಿಮ್ಮಲ್ಲೇ ಒಳ್ಳೆಯದು, ನಿಮ್ಮಲ್ಲೇ ಕೆಟ್ಟದು, ಎರಡೂ ನಿಮ್ಮಲ್ಲೇ ಇದೆ. ನಿಮ್ಮಲ್ಲೇ ಪವರ್ ಇದೆ, ನಿಮ್ಮಲ್ಲೇ ವೀಕ್ನೆಸ್ ಇದೆ. ನೀವು ನಿಮ್ಮ ಪವರ್ನ ಚೆನ್ನಾಗಿ ಉಪಯೋಗಿಸಿದ್ರೆ ನೀವು ಸಕ್ಸಸ್ ನೋಡ್ತೀರಾ. ಅದೇ ನಿಮ್ಮ ಪವರ್ನ ಸರಿಯಾಗಿ ಯೂಸ್ ಮಾಡಲಿಲ್ಲ ಅಂದರೆ ನೀವು ಪಾತಾಳಕ್ಕೆ ಹೋಗ್ತೀರಾ. ನಿಮ್ಮ ಪವರ್ ನಿಮ್ಮ ಫ್ರೆಂಡು ಹೌದು, ನಿಮ್ಮ ಎನಿಮಿನೂ ಹೌದು ಅಂತ ಆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ನೀವು ಯಾವತ್ತಿದ್ರೂ ನಿಮ್ಮ ವ್ಯಾಲ್ಯೂನ ಬೆಳೆಸ್ಕೊಳ್ಳಿ, ನಿಮ್ಮ ಕೋರ್ ಸ್ಟ್ರೆಂತ್ ಏನಿರುತ್ತೆ ಅದನ್ನು ಬೆಳೆಸ್ಕೊಳ್ಳಿ.
ಬಿದಿರು ಆ ಬ್ರಹ್ಮನ ಕೇಳುತ್ತಂತೆ, ಬೇಕಾಗಿತ್ತೆ ನಿನ್ನ ಸೃಷ್ಟಿಯಲ್ಲಿ ನನಗೊಂದು ಜನ್ಮ, ನನಗೇನು ಅಂದವಿಲ್ಲ, ನಾನೇನು ಹೂವು ಬಿಡುವುದಿಲ್ಲ, ನಾನೇನು ಕಾಯಿ ಕೊಡುವುದಿಲ್ಲ, ನೋಡೋಕ್ಕೆ ಸುಂದರವಾಗಿಲ್ಲ, ಎಲ್ಲೋ ಒಳ್ಳೆ ಹುಲ್ಲುಕಡ್ಡಿ ಥರ ಬೆಳೆದು ನಿಲ್ತೀನಿ ಅಂತ. ಆಗ ಬ್ರಹ್ಮ ಹೇಳ್ತಾನೆ, ಬಿದಿರೆ ನೀನು ಬೆಳೆಯೋದು ಬೆಳೀತಾ ಇರು, ಆಮೇಲೆ ನಿನಗೆ ಅರ್ಥ ಆಗುತ್ತಂತ. ಎಲ್ಲ ಸಸ್ಯ ಎಲ್ಲ ಗಿಡ ಬೇಗ ಬೆಳೆಯುತ್ತೆ, ಬಿದಿರು ಮಾತ್ರ ಲೇಟಾಗಿ ಬೆಳೆಯುತ್ತೆ. ಅದು ಏನಕ್ಕೆ ಅಂದರೆ ರೂಟ್ಸ್ ಅಷ್ಟು ಬೆಳೀತಾ ಇರುತ್ತೆ, ಒಳಗಡೆ ರೂಟ್ಸ್ ಒಳಗಡೆ ಬೆಳೀತಾ ಇರುತ್ತೆ, ಆಮೇಲೆ ಅದು ಹೊರಗಡೆ ಬೆಳೀತಾ 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 ಹೋಗುತ್ತೆ. ಕೊನೆಗೆ ಮಗುವ ತೂಗುವ ತೊಟ್ಟಿಲಾದೆ, ಆಮೇಲೆ ಮುತ್ತೈದೆಯರಿಗೆ ಬಾಗಿನ ಕೊಡುವ ಮೊರವಾದೆ, ನದಿಯ ನೀರನ್ನು ದಾಟಿಸಲು ತೆಪ್ಪವಾದೆ, ಬಡವನ ಮನೆಗೆ ಸೂರಾದೆ, ಸತ್ತಾಗ ನಿನ್ನ ಎತ್ತಲು ಚೆಟ್ಟದ ಕಟ್ಟಿಗೆಯಾದೆ, ಕೊನೆಗೆ ಆ ಶ್ರೀಕೃಷ್ಣನ ಕೈಯಲ್ಲಿನ ಕೊಳಲಾದೆ ಅಂತ ಕರೀತಾರೆ. ಆ ಥರ ಒಂದು ಯಾವತ್ತೂ ಬಿಟ್ಕೊಡ್ಬೇಡಿ, ನೀವ್ಯಾವತ್ತೂ ನಿಮ್ಮನ್ನು ಬಿಟ್ಕೊಡ್ಬೇಡಿ. ಆರಂಭಿಸಲು ಆಸ್ಥೆ ಇರಬೇಕು, ಆರಂಭಿಸಲು ಆಸ್ಥೆ ಇರಬೇಕು, ಮುನ್ನುಗ್ಗಲು ಕೃಷಿ ಇರಬೇಕು, ಸೋತಾಗ ಧೈರ್ಯವಿರಬೇಕು, ಕಷ್ಟದಲ್ಲಿ ಕೆಚ್ಚಿರಬೇಕು, ಗೆಲ್ಲೇ ಗೆಲ್ಲುತ್ತೇನೆಂಬ ಛಲವಿರಬೇಕು. ಅಂಥ ಛಲದ ಕಡೆಗೆ ನಿಮ್ಮನ್ನೆಲ್ಲ ನಾವು ತಗೊಂಡೋಗಕ್ಕೆ ನಾವು ರೆಡಿ ಇದ್ದೀವಿ. ನೀವು ರೆಡಿನಾ? ನೀವು ರೆಡಿನಾ? ನೀವು ರೆಡಿನಾ? ನೀವು ರೆಡಿನಾ? Come, let's all go to the center. I wish you all the very best. Thank you so much for giving this opportunity.